Hello, welcome back to your favorite channel Botany Bloom and ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನ ಪಾರ್ಟ್ 7 ವಿಡಿಯೋ ಅಂತಂದ್ರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಇದ್ದೀವಿ. ಸೊ ವಾಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮೀನ್ಸ್, ಈ ಟೈಟಲ್ ಅಲ್ಲಿ ಏನು ಎರಡು ನಮಗೆ ಅರ್ಥ ಅಂತೂ ನಾರ್ಮಲ್ ಆಗಿ ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಾಗುತ್ತೆ ಓದಿದ ತಕ್ಷಣ. ಯಾವುದು ಹ್ಯೂಮನ್ ಮತ್ತೆ ಪ್ರಾಜೆಕ್ಟ್ ಅಂದ್ರೆ, ಸೊ ದಿಸ್ ಪ್ರಾಜೆಕ್ಟ್ ಈಸ್ ರಿಲೇಟೆಡ್ ಟು ಹ್ಯೂಮನ್ಸ್. So these two words are relating, human, project. So this project, there is a one scientific project is there. So that is related to humans anta gottaytu. Okay na? So genome anta andre enu? Genome anta andre complete set of information, genetic information of an individual. anta andre ಒಂದು DNA ನ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು. ಯಾಕಂದ್ರೆ ಪ್ರತಿ ಸೆಲ್ ಅಲ್ಲೂ ಒಂದು ಆರ್ಗಾನಿಸಮ್ ಇದೆ ಅಂತಂದ್ರೆ ಅದೇ DNA ನೇ ಇರ್ತದೆ. ಓಕೆನಾ? ಸೊ ಅದರ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ನಾವು ಏನ್ ತಿಳ್ಕೊಂತೀವಲ್ಲ ಅದನ್ನ ಜೀನೋಮ್ ಅಂತ ಕರಿತೀವಿ. ಈ ಒಂದು DNA ಹ್ಯೂಮನ್ಸ್ ಗೆ ನಾವು ಕನ್ಸಿಡರ್ ಮಾಡಿದ್ರೆ ಒನ್ DNA ಇಟ್ ಈಸ್ ಅರೇಂಜ್ಡ್ ಇನ್ 23 ಪೇರ್ಸ್. ಓಕೆನಾ? ಸೊ ಒಂದು DNA 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಪ್ರತಿ ಒಂದು ಕ್ರೋಮೋಸೋಮ್ ಅಲ್ಲಿ ಅರೇಂಜ್ ಆಗಿರುವಂತಹ DNA ನ ಇನ್ಫಾರ್ಮೇಶನ್ ನಾವು ಏನು ತಗೊಂತೀವಲ್ಲ ಅದನ್ನ ಜೀನೋಮ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ದಿಸ್ ಇಸ್ ಜೀನೋಮ್. ಸೊ ಏನ್ ಮಾಡ್ಲಿಕ್ಕೆ ಹೊರಟ್ರು ಈ ಪ್ರಾಜೆಕ್ಟ್ ಅಲ್ಲಿ ಅಂತ ಅಂದ್ರೆ, ಹ್ಯೂಮನ್ಸ್ ನ ಜೀನೋಮ್ ನ ಸೀಕ್ವೆನ್ಸ್ ಮಾಡ್ಲಿಕ್ಕೆ ಹೊರಟ್ರು. ಏನು ಸೀಕ್ವೆನ್ಸ್ ಅಂತ ಅಂದ್ರೆ, ಒಂದು DNA ಅಲ್ಲಿ ಯಾವ ರೀತಿ ನೈಟ್ರೋಜನ್ ಬೇಸ್ ಅರೇಂಜ್ ಆಗಿದೆ ನೋಡಿ, ATGCCG ಈ ತರ ಅರೇಂಜ್ಮೆಂಟ್ ಇದೆ ಅಲ್ಲ, ಸೊ ಆ ತರ ಕಂಪ್ಲೀಟ್ 2.2 ಮೀಟರ್ ಲಾಂಗ್ DNA ಇದೆ ಅಲ್ಲ, ಪ್ರತಿ ಈ 2.2 ಮೀಟರ್ ಲಾಂಗ್ ಇನ DNA ಅಲ್ಲಿ ಪ್ರತಿಯೊಂದು ಬೇಸಿನ ಅರೇಂಜ್ಮೆಂಟ್ ಯಾವ ರೀತಿ ಇದೆ ಅಂತ ಹೇಳಿ ಸೀಕ್ವೆನ್ಸ್ ಮಾಡಬೇಕು, ಗೊತ್ತಾಗ್ಬೇಕು. ಅವಾಗ ಮಾತ್ರ ನಮಗೆ ಡಿಸೀಸ್ ಏನಾದ್ರೂ ಆದ್ರೆ ಐಡೆಂಟಿಫೈ ಮಾಡ್ಬೋದು. ಸೊ ಇನ್ನು ಬೇರೆ ಏನಾದ್ರೂ ಇನ್ಫಾರ್ಮೇಶನ್, ಎವಲ್ಯೂಷನರಿ ವೈಸ್ ಇನ್ಫಾರ್ಮೇಶನ್ ಏನಾದ್ರೂ ಬೇಕಿದ್ರೆ ಗೊತ್ತಾಗ್ಬೋದು. ಸೊ ಹಂಗಾಗಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನ ಮೇನ್ ಗೋಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಸೊ ಗೋಲ್ಸ್ ನ ಮತ್ತೊಂದ್ಸರಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಈಗ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ಸ್: ಸೀಕ್ವೆನ್ಸಿಂಗ್ ಜೆನೆಟಿಕ್ ಮೆಟೀರಿಯಲ್ ಆಫ್ ಅನ್ ಆರ್ಗಾನಿಸಮ್ ಆರ್ ಇಂಡಿವಿಜುವಲ್, ಇದನ್ನ ನಾವೇನಂತ ಕರಿತೀವಿ? ಜೀನೋಮ್. ಈ ಪ್ರಾಜೆಕ್ಟಿನ ಮೇನ್ ಥಿಂಗ್. ನೆಕ್ಸ್ಟ್, ವಿತ್ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್. ಆವಾಗ ತಾನೇ ಇನ್ನು ಇಂಪ್ರೂವ್ ಆಗ್ತಿರುವಂತಹ ಟೆಕ್ನಿಕ್ ಯಾವ್ದಿತ್ತು ಅಂತಂದ್ರೆ ದಟ್ ಈಸ್ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್. ಬಯೋಟೆಕ್ನಾಲಜಿಯಲ್ಲಿ ನೀವು ಇದನ್ನ ಡೀಟೇಲ್ ಆಗಿ ಓದ್ತೀರಾ. ಸೊ ಈ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನ ಅವರು ಕಂಪ್ಲೀಟ್ ಮಾಡಿದ್ರು. ನೆಕ್ಸ್ಟ್, ಇದು ಸಣ್ಣ ಪುಟ್ಟ ಅಂತಿಂತ ಸಣ್ಣ ಪ್ರಾಜೆಕ್ಟ್ ಅಲ್ಲ, ದಿಸ್ ಇಸ್ ಅ ಮೆಗಾ ಪ್ರಾಜೆಕ್ಟ್. ಯಾಕೆ ಮೆಗಾ ಪ್ರಾಜೆಕ್ಟ್ ಅಂತ ಅಂದ್ರೆ, ಇಟ್ ಇಸ್ ನಾಟ್ ಈಸಿ ಅಂಡ್ ಸಿಂಪಲ್ ಟಾಸ್ಕ್. ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೋಬೇಕು ಅಂತ ಅಂದ್ರೆ ಇದು ಈಸಿ ಅಲ್ಲ. ಸೊ ಹಂಗಾಗಿ ಮೆಗಾ ಪ್ರಾಜೆಕ್ಟ್ ಅಂಡ್ ಇಟ್ ಈಸ್ ಕನ್ಸ್ಯೂಮಿಂಗ್ ಲಾಟ್ ಆಫ್ ಟೈಮ್ ಪೀರಿಯಡ್. ಬಹಳ ವರ್ಷ ಬೇಕು ಇದನ್ನ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ. ಸೊ ಹಂಗಾಗಿ ಇದನ್ನ ಮೆಗಾ ಪ್ರಾಜೆಕ್ಟ್ ಅಂತ ಕರೆದ್ರು. ಎಷ್ಟು ವರ್ಷ ಬೇಕಾಯ್ತು ಅಂದ್ರೆ ಎಕ್ಸಾಕ್ಟ್ಲಿ 13 ಇಯರ್ಸ್, 1990 ಟು 2003. 1990 2003 13 ಇಯರ್ಸ್ ಬೇಕಾಯ್ತು. ಸರಿನಾ? ಸೊ ಏನ್ ಮಾಡ್ತಾರೆ ಈ ಪ್ರಾಜೆಕ್ಟ್ ಅಲ್ಲಿ ಅಂತ ಅಂದ್ರೆ, ಹ್ಯಾಪ್ಲಾಯ್ಡ್ ನಂಬರ್ ತಗೊಂಡ್ರೆ, DNA ನ ಹ್ಯಾಪ್ಲಾಯ್ಡ್ ನಂಬರ್ ತಗೊಂಡ್ರೆ ಎಷ್ಟು ಇದೆ? 3.3 into 10⁻⁹ ಬೇಸ್ ಪೇರ್ಸ್ ನ ನಾವು ಸೀಕ್ವೆನ್ಸ್ ಮಾಡ್ಬೇಕು. ಸೊ ಬೇಸ್ ಪೇರ್ಸ್ ಇದಿಷ್ಟು ಒಂದು ಬೇಸ್ ಪೇರ್. ಯಾವ ತರ? A ಮತ್ತೆ T DNA ಅಲ್ಲಿ ಇದೆ. ಸೊ ಇದು DNA ಅಂತ ಕನ್ಸಿಡರ್ ಮಾಡಿದ್ರೆ AT ಅಂತ ಹೇಳಿ ಒಂದು ಬೇಸ್ ಪೇರ್ ಆಯ್ತು. ಸೊ ಈ ತರ ಎಷ್ಟು ಬೇಸ್ ಪೇರ್ಸ್ ಇದೆ? 3 million, that is 3 into 10⁻⁹. 3 ಆದ್ಮೇಲೆ 9 0 ಇದೆ. ಸೊ ಇದಿಷ್ಟು ಏನಾಗುತ್ತೆ? ಈ ತರದ್ದು ಬೇಸ್ ಪೇರ್ಸ್ ಇದೆ. ಅದೆಲ್ಲ ಯಾವ್ದಾವ್ದಿದೆ, ಏನೇನಿದೆ ಅದರಲ್ಲಿ ಬೇಸ್ ಪೇರ್ಸ್ ಅಲ್ಲಿ ಅಂತ ಹೇಳಿ ಸೀಕ್ವೆನ್ಸ್ ಮಾಡೋದನ್ನ ನಾವು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಲ್ಲಿ ಮುಗಿಸ್ಬೇಕು. ಯಾಕೆ ಹ್ಯಾಪ್ಲಾಯ್ಡ್ ನಂಬರ್ ತಗೊಂಡ್ರು ಮ್ಯಾಮ್ ಅಂತಂದ್ರೆ, ಸೊ ವಿ ಆರ್ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್, ಹ್ಯೂಮನ್ಸ್. ಸರಿನಾ? ಸೊ ಈ ರೀತಿ ಒಂದು ಕ್ರೋಮೋಸೋಮ್ ಪೇರ್ ತಗೊಳ್ಳೋಣ. ಓಕೆ, ಈ ರೀತಿ ಎಷ್ಟು ಪೇರ್ಸ್ ಇದೆ? 23 ಪೇರ್ಸ್ ಇದೆ. ಸರಿನಾ? ಸೊ ಟೋಟಲ್ 23 ಪೇರ್ಸ್ ಆಗಿದೆ. ಒಂದು ಪೇರ್ ಅಲ್ಲಿ ಒಂದು ಕ್ರೋಮೋಸೋಮಿನ ಸೀಕ್ವೆನ್ಸ್ ಗೊತ್ತಾದ್ರೆ ಇನ್ನೊಂದು ಅದೇ ರೀತಿ ಇರುತ್ತೆ. ಹೆಂಗೆ ಅಂತ ಅಂದ್ರೆ ಇಲ್ಲಿ ನೋಡಿ. ಸಪೋಸ್ ಈಗ ಇಲ್ಲಿ ಒಂದು ಜೀನ್ ಇದೆ. ದಿಸ್ ಜೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಐಬಾಲ್ ಕಲರ್. ಐಬಾಲ್ ಕಲರಿಗೆ ಈ ಜೀನ್ ರೆಸ್ಪಾನ್ಸಿಬಲ್ ಆಗಿದೆ. ಇನ್ನೊಂದು ಸೇಮ್ ಪೇರ್ ಅಲ್ಲಿನೂ ಕೂಡ ಏನಾಗುತ್ತೆ, ಇಲ್ಲೇನೆ ಆ ಜೀನ್ ಪ್ರೆಸೆಂಟ್ ಇರುತ್ತೆ. ಮೀನ್ಸ್ ದ ಲೋಕಸ್ ಆಫ್ ಆಲ್ ದ ಜೀನ್ಸ್ ಇನ್ ಅ ಪೇರ್ ಆಫ್ ಕ್ರೋಮೋಸೋಮ್ ಈಸ್ ಸೇಮ್. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? ಹೋಮೋಲಾಗಸ್ ಕ್ರೋಮೋಸೋಮ್. ಹೋಮೋ ಅಂತ ಅಂದ್ರೆ ಸೇಮ್, ಲೋಗಸ್ ಅಂತ ಅಂದ್ರೆ ಸೇಮ್ ಪೊಸಿಷನ್ ಅಂತ ಅರ್ಥ. ಸರಿನಾ? ಸೊ ಇಲ್ಲಿ ಇರುವಂತಹ ಲೋಕಸ್ ಆಫ್ ಜೀನಿನ ಲೋಕಸ್, ಜೀನಿನ ಏನು ಪ್ಲೇಸ್ ಎಲ್ಲಿದೆ ಅಂತ ಹೇಳಿ
ನಮಗೆ ಒಂದು ಕ್ರೋಮೋಸೋಮ್ ಇಂದ ಗೊತ್ತಾದ್ರೆ ಹ್ಯಾಪ್ಲಾಯ್ಡ್ ಸೆಟ್ ಇಂದ ಗೊತ್ತಾದ್ರೆ ಇನ್ನೊಂದು ಸೇಮ್ ಇರ್ತದೆ. ಸೊ ದಟ್ಸ್ ವೈ ವಾಟ್ ದೇ ಆರ್ ಟೇಕಿಂಗ್ ಓನ್ಲಿ ಒನ್ ಸೆಟ್. ಓಕೆನಾ. ಸೊ ಹ್ಯಾಪ್ಲಾಯ್ಡ್ ಸೆಟ್ ನ ಸೀಕ್ವೆನ್ಸ್ ಮಾಡಿದ್ರೆ ಇನ್ನೊಂದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳಿ ಓನ್ಲಿ 3. That's why it is not 6.6 into 10 to the power of 9. It is 3.3 into 10 to the power of 9 base pairs. ಸರಿನಾ. ನೆಕ್ಸ್ಟ್, ಈಗ ಒಂದು ಬೇಸ್ ಪೇರ್ ನ ನಾವು ಕಂಡುಹಿಡಿಬೇಕು ಅಂತ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಎಸ್ಟಿಮೇಷನ್ ಮಾಡಿದಾಗ. ಸೊ ಅಂದಾಜು ಇಷ್ಟಾಗುತ್ತೆ ಅಂತ ಎಸ್ಟಿಮೇಷನ್ ಮಾಡ್ತಾರೆ ಫಸ್ಟಿಗೆ. ಸೊ ಎಷ್ಟು ಖರ್ಚಾಗುತ್ತೆ ಒಂದು ಬೇಸ್ ಪೇರ್ಸ್ ಇಂದು ಸೀಕ್ವೆನ್ಸ್ ಗೊತ್ತಾಗಬೇಕು ಅಂದ್ರೆ $3, $3 ಸರಿನಾ. ಹಂಗಂದ್ರೆ ಎಷ್ಟಿದೆ, 3 into 10 to the power of 9 ಬೇಸ್ ಪೇರ್ಸ್ ಇದೆ. ಸೊ ಹಂಗಾದ್ರೆ ಎಷ್ಟಾಗುತ್ತೆ, $9 billion, $9 billion ಆಗ್ತದೆ ಸರಿನಾ. ಸೊ ಇಷ್ಟು ಇದರ ಎಸ್ಟಿಮೇಷನ್ ಖರ್ಚು ಆಗುತ್ತೆ ಅಂತ. ಸೊ ಹಂಗಾಗಿ ಇವರಿಗೆ ಬೇರೆ ಬೇರೆ ಫಂಡಿಂಗ್ಸ್ ಕೂಡ ಸಿಗ್ತದೆ. ಯಾರ್ಯಾರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಡೀಟೇಲ್ ಆಗಿ ನೋಡೋಣ. ಸೊ ಈ ಇನ್ಫಾರ್ಮೇಶನ್ ಏನೋ ನಾವು ಸೀಕ್ವೆನ್ಸ್ ಕಂಡಿಡಿತೀವಿ ಅಂತ ತಿಳ್ಕೊಳ್ಳಿ. ಇದನ್ನ ನಾವು ಹೆಂಗ್ ಸ್ಟೋರ್ ಮಾಡಬೇಕು, ಎಲ್ಲಿ ಬರ್ದಿಟ್ಕೋಬೇಕು. AT ಇದೆ, ಇಲ್ಲಿ GC ಇದೆ, ಇಲ್ಲಿ ಮತ್ತೆ TA ಇದೆ, ಇಲ್ಲಿ ಮತ್ತೆ CG ಇದೆ. ಸೊ ಈ ತರ ಇನ್ಫಾರ್ಮೇಶನ್ ಇದೆ ಅಲ್ಲ, ಯಾವ ರೀತಿ ಬರ್ತಿಟ್ಕೋಬೇಕು. ನಾವೇನಾದ್ರೂ ಆ ತರ ಇನ್ಫಾರ್ಮೇಶನ್ ಬರೀತಾ ಕುತ್ಕೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ 3300 ಬುಕ್ಸ್ ಬೇಕಾಗುತ್ತೆ, 3300 ಬುಕ್ಸ್. ಅದರಲ್ಲಿ ಪ್ರತಿಯೊಂದು ಬುಕ್ ಅಲ್ಲಿ ಏನಿಲ್ಲ ಅಂತ ಅಂದ್ರೂ ಎಷ್ಟು ಪೇಜಸ್ ಕಂಪಲ್ಸರಿ ಇರಬೇಕು, 1000 ಪೇಜಸ್ ಇರಬೇಕು. ಆ ಒಂದು ಪೇಜ್ ಅಲ್ಲಿನೂ ಮತ್ತೆ ಎಷ್ಟಿರ್ಬೇಕು ಅಂದ್ರೆ 1000 ಲೆಟರ್ಸ್ ಇರಬೇಕು. ಗೊತ್ತಾಯ್ತಾ. 1000 ಲೆಟರ್ಸ್ ಇರುವಂತಹ 1000 ಪೇಜಸ್ ಇರುವಂತಹ 3300 ಬುಕ್ ಆಗುತ್ತೆ ಎಲ್ಲ ಇನ್ಫಾರ್ಮೇಶನ್ ಬರೀತಾ ಕುತ್ಕೊಂಡ್ರೆ. ದಿಸ್ ಇಸ್ ನಾಟ್ ಅ ಸಿಂಪಲ್ ಟಾಸ್ಕ್ ಅಂಡ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪೇಷನ್ಸ್, ಲಾಟ್ ಆಫ್ ಮ್ಯಾನ್ಯುವಲ್ ಪವರ್ ಸರಿನಾ. ಬೇರೆ ಎಲ್ಲಾರನ್ನು ಮತ್ತೆ ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಗೊತ್ತಿದೆ ರಿಸರ್ಚ್ಗೆ ಅಷ್ಟೊಂದು ಫಂಡಿಂಗ್ ಸಿಗೋದಿಲ್ಲ. ಯಾವುದೇ ಕಂಟ್ರಿ ಹೋದ್ರು ಅಷ್ಟೇ ಅಷ್ಟೊಂದು ರಿಸರ್ಚ್ಗೆ ಫಂಡಿಂಗ್ ಸಿಗೋದಿಲ್ಲ. ಅದೇ ಎಂಟರ್ಟೈನ್ಮೆಂಟಿಗೆ ಆಗಿರ್ಬೋದು, ಅದಕ್ಕೆ ಇದಕ್ಕೆ ಜಾಸ್ತಿ ಫಂಡಿಂಗ್ ಸಿಗ್ತದೆ. ಸೊ ಹಿಯರ್ ಏನ್ ಮಾಡ್ಬೇಕು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಸೊ ಹಂಗಾಗಿ ಅವಾಗ ಒಂದು ಹೊಸ ಫೀಲ್ಡ್ ಸೈನ್ಸ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಯಾವ್ದು ಅಂದ್ರೆ ಬಯೋ ಇನ್ಫಾರ್ಮ್ಯಾಟಿಕ್ಸ್. ಈ ಎಲ್ಲ ಬಯೋಲಜಿ ಡಾಟಾನ ಕಂಪ್ಯೂಟರ್ ಅಲ್ಲಿ ನಾವು ಸ್ಟೋರ್ ಮಾಡುವಂತಹದ್ದು. ದಟ್ ಇಸ್ ನೋನ್ ಆಸ್ ವಾಟ್ ಬಯೋ ಇನ್ಫಾರ್ಮ್ಯಾಟಿಕ್ಸ್. ನಮಗೆ ಡೆಫಿನೇಷನ್ ಕೇಳ್ತಾರೆ, ಇಟ್ ಇಸ್ ಅ ಸಾಫ್ಟ್ವೇರ್ ಟೂಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಬಯೋಲಜಿಕಲ್ ಡಾಟಾ ಅಂತ ಬರೀತಾರೆ. ದಟ್ ಈಸ್ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಸರಿನಾ. ನೆಕ್ಸ್ಟ್, ಟೋಟಲ್ ಆಗಿ ನಾವು ಕಂಡುಹಿಡಿಬೇಕಾಗಿರೋದು ಬರೀ 23 ಕ್ರೋಮೋಸೋಮ್ ಅಲ್ಲ, ಇನ್ನೂ ಒಂದು ಎಕ್ಸ್ಟ್ರಾನು ನಾವು ಸೀಕ್ವೆನ್ಸ್ ಮಾಡಬೇಕಾಗಿದೆ. ಸೀಕ್ವೆನ್ಸ್ ಅದು ಯಾವುದು ಅಂದ್ರೆ ವೈ ಕ್ರೋಮೋಸೋಮ್. ಗೊತ್ತಾಯ್ತಾ. ಸಪೋಸ್ ಈಗ ಫಿಮೇಲಿನ ಹ್ಯಾಪ್ಲಾಯ್ಡ್ ಸೆಟ್ ತಗೊಂಡ್ರೆ ಅಲ್ಲಿ ನಮಗೆ ಒಂದು X ಸಿಗ್ತದೆ ಅಷ್ಟೇ ಹ್ಯಾಪ್ಲಾಯ್ಡ್ ಸೆಟ್ ಅಲ್ಲಿ, ಇನ್ನೊಂದು X ಸೇಮ್ ಇರುತ್ತೆ, XX ಕ್ರೋಮೋಸೋಮ್ ಅಲ್ವಾ. ಅದೇ ಮೇಲ್ ಅಂತ ಅಂದ್ರೆ ಏನು, XY ಕ್ರೋಮೋಸೋಮ್ ಇರುತ್ತೆ ಅಲ್ವಾ. ಸೊ ಇಲ್ಲೂ ಕೂಡ X ಕ್ರೋಮೋಸೋಮ್ ಆಲ್ರೆಡಿ ಇದೆ. ಇನ್ನೊಂದು ಒಂದು ಡಿಫರೆಂಟ್ ಟೈಪ್ ಕ್ರೋಮೋಸೋಮ್ ಇರೋದು ಯಾವುದು ಅಂತಂದ್ರೆ Y ಕ್ರೋಮೋಸೋಮ್, ದಟ್ ಈಸ್ ಸೀನ್ ಇನ್ ಮೇಲ್. ಸೊ ದಟ್ಸ್ ವೈ 22 ಆಟೋಸೋಮ್ಸ್ ನ ಸೀಕ್ವೆನ್ಸ್ ಮಾಡಬೇಕು, ಜೊತೆಗೆ X and Y ಸೆಕ್ಸ್ ಕ್ರೋಮೋಸೋಮ್ ನ ಕೂಡ ಸೀಕ್ವೆನ್ಸ್ ಮಾಡಬೇಕು. ಹಂಗಾಗಿ ಟೋಟಲ್ ಸೀಕ್ವೆನ್ಸ್ ಮಾಡಬೇಕಾಗಿರುವಂತಹ ಕ್ರೋಮೋಸೋಮ್ ಎಷ್ಟು ಅಂತ ಹೇಳಿ ನಿಮಗೆ ಕ್ವೆಶನ್ ಬಂದ್ರೆ ಏನಂತ ಬರೀತೀರಾ ಮಕ್ಕಳೇ, 24 ಅಂತ ಬರೀರಿ ಸರಿನಾ. ಸೊ ದಿಸ್ ಇಸ್ ಅಬೌಟ್ ಔಟ್ಲೈನ್ ಆಫ್ ದಟ್ ಈಸ್ ಓವರ್ವ್ಯೂ ಆಫ್ ದಿಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಈಗ ಯಾರ್ಯಾರು ಹೆಲ್ಪ್ ಮಾಡಿದ್ರು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನ ಫಿನಿಶ್ ಮಾಡ್ಲಿಕ್ಕೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಥಿಂಗ್ ಇಸ್ US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ. US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಅವರು ಫಂಡ್ ನ ರೇಸ್ ಮಾಡಿದ್ರು. ನೆಕ್ಸ್ಟ್ NIH, ದಟ್ ಇಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಇದು ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಬೇರೆ ಬೇರೆ ದೇಶ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅಂತಾನೆ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಜಪಾನ್, ಫ್ರಾನ್ಸ್, ಜರ್ಮನಿ, ಚೈನಾ ಮತ್ತೆ ಬೇರೆ ಬೇರೆ ಕಂಟ್ರೀಸ್ನು ಕೂಡ ಫಂಡ್ ನ ಅವರಿಗೆ ಪ್ರೊವೈಡ್ ಮಾಡಿದ್ರು ಈ ಪ್ರಾಜೆಕ್ಟ್ ಮುಗಿಸ್ಲಿಕ್ಕೆ. ಯಾಕಂದ್ರೆ $9 billion ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಸರಿನಾ. ನೆಕ್ಸ್ಟ್ ಮೇನ್ ಪಾರ್ಟ್ನರ್ ಇದರಲ್ಲಿ ಯಾರಿದ್ದಾರೆ ಅಂತಂದ್ರೆ ವೆಲ್ಕಮ್ ಟ್ರಸ್ಟ್ UK. Okay, United Kingdom Wellcome Trust. So they have given a huge amount for this project to complete. ಸರಿನಾ. ಸೊ ಇವರೆಲ್ಲ ಹೆಲ್ಪ್ ಮಾಡಿರುವಂತಹ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಆಲ್ಸೋ ಕಂಟ್ರೀಸ್ ಸರಿನಾ. ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಗೋಲ್ಸ್ ಏನು, ಯಾವ್ದಾದ್ರು ಒಂದು ಟಾಸ್ಕ್ ನಾವು ಮಾಡ್ಬೇಕು ಅಂದ್ರೆ ಅದಕ್ಕೆ ಮುಂಚೆ ನಾವ್ ಏನ್ ಇಟ್ಕೋಬೇಕು, ಗೋಲ್ಸ್ ಇಟ್ಕೋಬೇಕು. ಸೊ ಏನೇನು ಮಾಡಿ ಮುಗಿಸ್ಬೇಕು ಅಂತ. ಸೊ ಈ ಪ್ರಾಜೆಕ್ಟಿನ ಗೋಲ್ಸ್ ಏನಾಗಿತ್ತು ಅಂತ ನೋಡೋದಾದ್ರೆ, identify all approximately 20,000 to 25,000 genes in human DNA. DNA ಅಲ್ಲಿ ಜೀನ್ಸ್ ಅಂತ ನಾವು ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ಕನ್ಸಿಡರ್ ದಿಸ್ ಇಸ್ 2 strands of DNA. One is 5' to 3', another is 3' to 5'. In this there are sequences. Consider these sequences will undergo transcription. ಇಲ್ಲಿ ಇರುವಂತಹ ಸೀಕ್ವೆನ್ಸ್ ಮತ್ತೆ ಇಲ್ಲಿ ಇರುವಂತಹ ಸೀಕ್ವೆನ್ಸ್ ಮಾತ್ರ ಏನಾಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ, mRNA ಆಗುತ್ತೆ. ನೆಕ್ಸ್ಟ್ ಈ mRNA ಇಂದ ಏನಾಗುತ್ತೆ, ಪ್ರೋಟೀನ್ ಆಗುತ್ತೆ ಸರಿನಾ. ಸೊ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಆಗುವಂತೆ ಇದು ರೀಜನ್. ಮತ್ತೆ ಹಂಗಂದ್ರೆ ಈ ರೀಜನ್ DNA ಅಲ್ಲಿ ಏನಾಗುತ್ತೆ,
ಇಟ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್. ಸೊ ಹಂಗಂದ್ರೆ ಇದನ್ನ ನಾವು ಕೋಡಿಂಗ್ ರೀಜನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೋಡಿಂಗ್ ರೀಜನ್. ಯಾಕಂದ್ರೆ ಇದು MRN ಅಲ್ಲಿ ಕೋಡ್ ಆಗುತ್ತೆ. ನೆಕ್ಸ್ಟ್ ಇದನ್ನ ನಾವೇನಂತ ಕರಿತೀವಿ? ನಾನ್ ಕೋಡಿಂಗ್ ರೀಜನ್. ಸರಿನಾ? ಸೊ ದಿಸ್ ಇಸ್ ನಾಟ್ ನಾನ್ ಕೋಡಿಂಗ್ ಮೀನ್ಸ್ ಇಟ್ ಇಸ್ ನಾಟ್ ಇನ್ವಾಲ್ವಿಂಗ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಪ್ರಾಸೆಸ್. ಸೊ ದಟ್ಸ್ ವೈ. ಸೊ ಇದನ್ನ ನಮಗೆ ಗೊತ್ತಾದ್ರೆ, ಯಾಕಂದ್ರೆ ಅಲ್ಟಿಮೇಟ್ಲಿ ಪ್ರೋಟೀನ್ ಇಂದಾನೆ ಏನಾಗುತ್ತೆ, ಜೀನ್ ಏನಾಗುತ್ತೆ, ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಅರ್ಥ. ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸಪೋಸ್ ಈಗ ಸ್ಟ್ರೇಟ್ ಹೇರ್ಸ್ ಇದೆ ಅನ್ನುವಂತ ಒಂದು ಕ್ಯಾರೆಕ್ಟರ್ ಇದೆ ಅಂತಂದ್ರೆ ಅಲ್ಲಿರುವಂತಹ ಪ್ರೋಟೀನ್ ಆ ರೀತಿ ಇರುತ್ತೆ, ಅಲ್ಲಿರುವಂತಹ MRNA ಆ ರೀತಿ ಇರುತ್ತೆ, ಅಲ್ಲಿರುವಂತಹ ಜೀನ್ಸ್ ಆ ರೀತಿ ಇರುತ್ತೆ. ಅವರಲ್ಲಿ ಜೀನ್ಸ್ ಹಂಗಿದೆ, ಹಂಗಾಗಿ ಅವ್ರದ್ದು ಸ್ಟ್ರೇಟ್ ಹೇರ್ಸ್ ಇದೆ. ಅವರಲ್ಲಿ ಜೀನ್ಸ್ ಹಂಗಿದೆ, ಹಂಗಾಗಿ ಅವ್ರ ಹತ್ರ ಕರ್ಲಿ ಹೇರ್ಸ್ ಇದೆ. ನಾವ್ ಈ ತರ ಹೇಳ್ತೀವಲ್ಲ, ಯಾಕೆಂದ್ರೆ ಅಲ್ಟಿಮೇಟ್ಲಿ ಇಟ್ ಇಸ್ ಡಿಪೆಂಡಿಂಗ್ ಆನ್ ದ ಇನ್ಫಾರ್ಮೇಶನ್ ವಿಚ್ ಇಸ್ ಕ್ಯಾರಿಂಗ್ ಇನ್ DNA. ಸೊ ವಾಟ್ ದೋಸ್ ಇನ್ಫಾರ್ಮೇಶನ್ ಮೀನ್ಸ್, ದಟ್ ಈಸ್ ನೋನ್ ಆಸ್ ವಾಟ್? ಜೀನ್ಸ್. ಸೊ ಈ ಜೀನ್ಸ್ ಇದೆಲ್ಲದಕ್ಕೂ ಕಾರಣ. ಹಂಗಂದ್ರೆ ಜೀನ್ಸಿನ ನಮಗೆ ಸೀಕ್ವೆನ್ಸ್ ಅರ್ಥ ಆದ್ರೆ ಸಾಕಲ್ವಾ, ಇನ್ನು ಮಿಕ್ಕಿರುವಂತದ್ದು ಇನ್ಫಾರ್ಮೇಶನ್ ಬೇಡ, ಹೌದಾ? ಸೊ ಜೀನ್ಸ್ ಎಷ್ಟು ನಾವು ಕಂಡುಹಿಡಿಬೇಕಾಗಿದೆ? 20 to 25,000 ಜೀನ್ಸ್ ಇದೆ, ಹ್ಯೂಮನ್ ಜೀನ್, ದಟ್ ಇಸ್ DNA ಅಲ್ಲಿ. ಅದನ್ನ ನಾವು ಸೀಕ್ವೆನ್ಸ್ ಮಾಡಬೇಕಾಗಿದೆ. ನೆಕ್ಸ್ಟ್, ಡಿಟರ್ಮೈನ್ ದ ಸೀಕ್ವೆನ್ಸ್ ಆಫ್ 3 ಬಿಲಿಯನ್ ಕೆಮಿಕಲ್ ಬೇಸ್ ಪೇರ್ಸ್ ದಟ್ ಮೇಕ್ ಅಪ್ ಹ್ಯೂಮನ್ DNA. ಜೀನ್ಸ್ ಅಷ್ಟೇ ಗೊತ್ತಾದ್ರೆ ಸಾಕು ಅಂತಂದೇಳಿ ನಾವು ನಿಲ್ಸೋ ಹಾಗಿಲ್ಲ, ಬೇರೆನೂ ಕೂಡ ಬೇಕು. ಯಾಕಂದ್ರೆ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಟ್ರೇಸಿಂಗ್ ಹ್ಯೂಮನ್ ಹಿಸ್ಟ್ರಿ. ಹ್ಯೂಮನ್ ಹಿಸ್ಟ್ರಿನ ಎವಲ್ಯೂಷನ್ ನ ನಾವು ಗೊತ್ತಾಗಬೇಕು ಅಂತಂದ್ರೆ ಇನ್ನು ಮಿಕ್ಕಿರುವಂತಹ ನಾನ್ ಕೋಡಿಂಗ್ ರೀಜನ್ಸಿನ ಇನ್ಫಾರ್ಮೇಶನ್ ಕೂಡ ಬೇಕು. ಸೊ ಹಂಗಾಗಿ ಎಷ್ಟಾಗುತ್ತೆ ಕೆಮಿಕಲ್ ಬೇಸ್ ಪೇರ್ಸ್? 3 ಬಿಲಿಯನ್ ಕೆಮಿಕಲ್ ಬೇಸ್ ಪೇರ್ಸ್. ಸೊ ಇದೆಲ್ಲದನ್ನು ಕನ್ಸಿಡರ್ ಮಾಡಿದ್ರೆ, ಕೋಡಿಂಗ್ ಮತ್ತೆ ನಾನ್ ಕೋಡಿಂಗ್ ಎರಡನ್ನೂ ಕನ್ಸಿಡರ್ ಮಾಡಿದ್ರೆ ಎಷ್ಟಾಗುತ್ತೆ? 3 ಬಿಲಿಯನ್ ಬೇಸ್ ಪೇರ್ಸ್ ಇದೆ ಅಂತ. ಬೇಸ್ ಪೇರ್ಸ್ ಅಂದ್ರೆ ಇಲ್ಲಿ ಈ ತರ ATGC. ಸೊ ಏನೇನ್ ಇನ್ಫಾರ್ಮೇಶನ್ ಇದೆಯಲ್ಲ ಆ ರೀತಿ 2.2 ಮೀಟರ್ DNA ನ ಕಂಪ್ಲೀಟ್ ಇನ್ಫಾರ್ಮೇಶನ್. ನೆಕ್ಸ್ಟ್, ಸ್ಟೋರ್ ದಿಸ್ ಇನ್ಫಾರ್ಮೇಶನ್ ಇನ್ ಡಾಟಾ ಬೇಸಸ್. ಇದನ್ನ ಮ್ಯಾನುವಲ್ ಆಗಿ ನಾವು ಬರಿತಾ ಕುತ್ಕೊಂಡ್ರೆ ಆಗಲ್ಲ. ಇದನ್ನ ಯಾವ್ದ್ರಲ್ಲಿ ಸ್ಟೋರ್ ಮಾಡಬೇಕು? ಡಾಟಾ ಫಾರ್ಮ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ನಾವು ಸ್ಟೋರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಇಂಪ್ರೂವ್ ಟೂಲ್ಸ್ ಫಾರ್ ಡಾಟಾ ಅನಾಲೈಸಿಸ್. ಸೊ ಸ್ಟೋರ್ ಮಾಡಿದ್ಮೇಲೆ ನಮಗೆ ಕೆಲವೊಂದ್ಸರಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ರಿಟ್ರೈವ್ ಕೂಡ ಮಾಡ್ಕೋಬೇಕು. ರಿಟ್ರೈವ್ ಅಂದ್ರೆ ನಾವು ವಾಪಸ್ ಅದನ್ನ ನೋಡ್ಬೇಕು, ಸುಮ್ಮನೆ ಸ್ಟೋರ್ ಮಾಡಿ ಅಲ್ಲಿ ಬಿಸಾಕೋದು ಅಲ್ಲ. ಸೊ ವಿ ನೀಡ್ ಟು ರಿಟ್ರೈವ್ ದಿಸ್ ಇನ್ಫಾರ್ಮೇಶನ್. ಅದಕ್ಕೆ ಅಂತ ಹೇಳಿ ಟೂಲ್ಸ್ ಕೂಡ ನಾವು ಏನ್ ಮಾಡ್ಬೇಕು? ಇಂಪ್ರೂವ್ ಮಾಡ್ಬೇಕು. ಸೊ ಸಾಫ್ಟ್ವೇರ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ನಾವು ಯಾವಾಗ ಬೇಕೋ ಆವಾಗ ನೋಡಬಹುದಾದಂತಹ ಟೂಲ್ಸ್ ನಾವು ಏನ್ ಮಾಡ್ಬೇಕು? ಇಂಪ್ರೂವ್ ಮಾಡ್ಕೋಬೇಕು. ಸೊ ದಟ್ ಈಸ್ ಆಲ್ಸೋ ಗೋಲ್ ಆಫ್ ದಿಸ್ ಪ್ರಾಜೆಕ್ಟ್. ನೆಕ್ಸ್ಟ್, ಟ್ರಾನ್ಸ್ಫರ್ ರಿಲೇಟೆಡ್ ಟೆಕ್ನಾಲಜೀಸ್ ಟು ಅದರ್ ಸೆಕ್ಟರ್ಸ್ ಸಚ್ ಆಸ್ ಇಂಡಸ್ಟ್ರೀಸ್. ಈ ಇನ್ಫಾರ್ಮೇಶನ್ ನಾವು ಬೇರೆ ಬೇರೆ ಫೀಲ್ಡ್ ಅಲ್ಲಿನೂ ಕೂಡ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ. ನೆಕ್ಸ್ಟ್, ಅಡ್ರೆಸ್ ದ ಎಥಿಕಲ್, ಲೀಗಲ್ ಅಂಡ್ ಸೋಷಿಯಲ್ ಇಶ್ಯೂಸ್ ದಟ್ ಮೇ ಅರೈಸ್ ಫ್ರಮ್ ದಿಸ್ ಪ್ರಾಜೆಕ್ಟ್. ಈ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಇದು ಸಣ್ಣ ವಿಚಾರ ಅಲ್ಲ, ಯಾಕಂದ್ರೆ ಹ್ಯೂಮನ್ಸ್ ಮೇಲೆ ಮಾಡ್ತಿರುವಂತಹ ಪ್ರಾಜೆಕ್ಟ್. ಮೇ ಬಿ ಒಂದು ಹ್ಯೂಮನ್ಸ್ ಮೇಲೆ ಮಾಡಿರುವಂತ ಈ ಹ್ಯೂಮನ್ಸ್ ಅಲ್ಲಿ ಒಂದು ಸೆಲ್ ತಗೊಂಡು ಆ ಸೆಲ್ ಅಲ್ಲಿ ಇರುವಂತಹ DNA ನ ಸೀಕ್ವೆನ್ಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಸೊ ನಮಗೆ ಅವರ DNA ಗೊತ್ತಾಯ್ತು ಯಾವ ರೀತಿ ಸೀಕ್ವೆನ್ಸ್ ಇದೆ ಅಂತ. ಸೊ ಅದೇ ತರ ಇನ್ನೊಂದು ವ್ಯಕ್ತಿ ಅವರು ತಯಾರು ಮಾಡ್ಬಿಟ್ರೆ ಗೊತ್ತಾಗ್ತಿದೆ ಅಲ್ವಾ? ಸೊ ಇಟ್ ಇಸ್ ನಾಟ್ ಸಿಂಪಲ್ ಟಾಸ್ಕ್. ಅವ್ರು ಏನ್ ಮಾಡ್ಬೇಕು? ಇದನ್ನ ಲೀಗಲ್ ಮಾಡಿಸ್ಕೋಬೇಕು. ಇದನ್ನ ನಾವು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಲೀಗಲ್ ಮಾಡಿದ್ಮೇಲೆ, ಸರ್ಟಿಫಿಕೇಟ್ ಸಿಕ್ಮೇಲೆ ಈ ಪ್ರಾಜೆಕ್ಟ್ ಮಾಡ್ಬೇಕು. ನೆಕ್ಸ್ಟ್, ಎಥಿಕಲ್ ಇಶ್ಯೂಸ್. ಹ್ಯೂಮನ್ಸ್ ಅಲ್ಲಿ ಮಾಡ್ತಾ ಇದೀರಾ ಅಂತಂದ್ರೆ ನಿಮಗೆ ಏನ್ ಎಥಿಕ್ಸ್ ಇದೆ? ಯಾಕೆ ಬೇರೆ ಆರ್ಗಾನಿಸಮ್ ಅಲ್ಲಿ ಮಾಡ್ಬೇಕು, ಮಾಡಬಾರ್ದು? ಹ್ಯೂಮನ್ಸ್ ಅಲ್ಲಿನೇ ಯಾಕೆ ಮಾಡ್ಬೇಕು? ಈ ತರ ಎಲ್ಲ ಕ್ವೆಶನ್ಸ್ ಅರೈಸ್ ಆಗುತ್ತೆ. ಮತ್ತೆ ಸೋಷಿಯಲ್ ಇಶ್ಯೂಸ್, ಓಕೆನಾ? ಸೊ ಈಗ ಹೇಳಿದ್ನಲ್ಲ, ಕ್ಲೋನ್ ಕ್ರಿಯೇಟ್ ಆದ್ರೆ ಅದರಿಂದ ಮತ್ತೆ ಏನಾದ್ರೂ ಮಿಸ್ಯೂಸ್ ಮಾಡ್ಕೊಳ್ಳೋಂತ ಚಾನ್ಸಸ್ ಇರುತ್ತೆ. ಕ್ಲೋನ್ ಅಂದ್ರೆ ಸೇಮ್ ಕಾಪಿ ಕ್ರಿಯೇಟ್ ಮಾಡ್ಕೊಂತಾರೆ ಅಂತ ಹೇಳಿ. ಸೊ ಎಲ್ಲದಕ್ಕೂ ಏನು ಅಂತಂದ್ರೆ ಸೇಫರ್ ಸೈಡ್ ವಿ ನೀಡ್ ಟು ಟೇಕ್ ಆಲ್ ದೀಸ್ ಮೆಜರ್ಸ್. ಸೊ ಹಾಗಾಗಿ ಫಸ್ಟ್ ಗೆನೆ ಈ ಗೋಲ್ಸ್ ಅಲ್ಲಿ ಏನ್ ಇಟ್ಕೊಂಡಿದ್ರು? ELSI, ದಟ್ ಈಸ್ ಎಥಿಕಲ್, ಲೀಗಲ್, ಸೋಷಿಯಲ್ ಇಶ್ಯೂಸ್ ನ ಅರೈಸ್ ಆದ್ರೆ ಅದನ್ನ ನಾವು ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅಂತಂದೇಳಿ ಎಲ್ಲದನ್ನು ಅವರು ಮುಂಚೆನೆ ಸೇಫರ್ ಸೈಡ್ ಎಲ್ಲ ಮಾಡಿಸಿ ಇಟ್ಕೊಂಡಿರ್ತಾರೆ, ಸರ್ಟಿಫಿಕೇಟ್ಸ್ ಎಲ್ಲ. ಸೊ ಸರಿನಾ? ಸೊ ನಿಮಗೆ ನೀಟಲ್ಲಿ ಕ್ವೆಶನ್ ಬಂದಿದ್ದು ಯಾವುದು ಅಂದ್ರೆ ELSI ನ ಫುಲ್ ಫಾರ್ಮ್ ಕೇಳಿದ್ರು. ಓಕೆ, ಸೊ ದಿಸ್ ಇಸ್ ಅಬೌಟ್ ELSI. ನೆಕ್ಸ್ಟ್ ಏನು ನೋಡೋಣ. ಈ ಪ್ರಾಜೆಕ್ಟ್ ಇಂದ ಒಂದು ಯೂಸ್ ಏನಂತಂದ್ರೆ ನಾವು ಡಿಸೀಸ್ ಏನಾಗ್ತಿರುತ್ತಲ್ಲ ಅದನ್ನ ಡಯಾಗ್ನೋಸಿಸ್ ಮಾಡಕ್ಕೆ ಯೂಸ್ ಆಗುತ್ತೆ. ಯಾವ್ದಾದ್ರು ಜೀನ್ ಅಲ್ಲಿ ಸ್ವಲ್ಪ ಏನಾದ್ರೂ ಮಾಡಿಫೈ ಆಗಿ ಚೇಂಜ್ ಆಯ್ತು, ಮ್ಯೂಟೇಷನ್ ಆಯ್ತು ಅಂದ್ರೆ ಅದನ್ನ ನಾವು ಸರಿ ಮಾಡ್ಬೋದು. ಸೀಕ್ವೆನ್ಸ್ ಗೊತ್ತಿದೆ ಅಂತಂದ್ರೆ ಏನ್ ಮಾಡ್ಬೋದು? ಸರಿಪಡಿಸ್ಬೋದು ಅಂತಂದೇಳಿ ಇದು ಒಂದು ಮೇನ್ ಗೋಲ್ ಆಗಿತ್ತು. ಇನ್ನೊಂದು, ಈ ಡಿಸೀಸ್ ಅಂತ ಅಷ್ಟೇ ಅಲ್ಲ, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಫೀಲ್ಡ್ ಅಲ್ಲಿನೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಸಪೋಸ್ ಪ್ಲಾಂಟ್ ಅಲ್ಲಿ ಏನಾದ್ರೂ ಡಿಸೀಸ್ ಬಂತು ಅಂತ ತಿಳ್ಕೊಳ್ಳಿ. ಸೊ ಅವಾಗ ನಾವು ಏನ್ ಮಾಡ್ಬೋದು? ಈ ರೀತಿ ನಾವು ಜೀನ್ ಸೀಕ್ವೆನ್ಸ್ ಮಾಡೋದ್ರಿಂದ ನಮಗೆ ಒಂದು ಅರ್ಥ ಆಗುತ್ತೆ, ಪ್ಲಾಂಟ್ಸ್ ಅಲ್ಲಿನೂ ಕೂಡ ಯಾವ ರೀತಿ ಸೀಕ್ವೆನ್ಸ್ ಮಾಡ್ಬೋದು. ಸೊ ಅದಕ್ಕೆ ಯಾವ್ದು ಡಿಸೀಸ್ ಕಾಸ್ ಮಾಡ್ತಾ ಇದೆ ಆ ಆರ್ಗಾನಿಸಮಿನ DNA ಕೂಡ ಸೀಕ್ವೆನ್ಸ್ ಮಾಡಿ ನಾವು ಕಂಡುಹಿಡಿಬಹುದು, ಯಾವ ರೀತಿ ಇದನ್ನ ಸರಿಪಡಿಸಬಹುದು ಅಂತ. ಅದನ್ನ ನೀವು ಬಯೋಟೆಕ್ನಾಲಜಿಯಲ್ಲಿ ಓದ್ತೀರಾ, ಸರಿನಾ? ಸೊ ದಟ್ ಈಸ್ ಅಬೌಟ್ ದಿಸ್. ನೆಕ್ಸ್ಟ್,
ಈ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಂದಿದ ತಕ್ಷಣ ಫಸ್ಟಿಗೆನೆ ಹ್ಯೂಮನ್ ಅಲ್ಲಿನೇ ಅವರು ಸ್ಟಾರ್ಟ್ ಮಾಡಿಲ್ಲ. ಅದ್ರ ಬದಲಾಗಿ ಸೀಕ್ವೆನ್ಸ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದ್ರೆ ಮಾಡೆಲ್ ಆರ್ಗಾನಿಸಮ್ಸ್ ನ ತಗೊಂತಾರೆ. ಸೊ ಅದರಲ್ಲಿ ಮೊದಲು ಟ್ರೈ ಮಾಡಿ ನೋಡ್ತಾರೆ. ಸೊ ಯಾವ ಮಾಡೆಲ್ ಆರ್ಗಾನಿಸಮ್ಸ್ ಅಂತ ಅಂದ್ರೆ ಪ್ರೋಕ್ಯಾರಿಯೋಟ್ಸ್ ಇಂದ ಬ್ಯಾಕ್ಟೀರಿಯಾ ತಗೊಂಡ್ರು. ಯೂಕ್ಯಾರಿಯೋಟ್ಸ್ ಅಲ್ಲಿ ಫಸ್ಟ್ ತಗೊಂಡಿದ್ದು ಸಿಂಗಲ್ ಸೆಲ್ ಇರುವಂತಹ ಫಂಗೈ ಯಾವ್ದು ಈಸ್ಟ್, ದಟ್ ಇಸ್ ಸ್ಯಾಕ್ರೋಮೈಸಿಸ್ ಸರ್ವಿಸಿಯೆ. ಇದರಲ್ಲಿ ಇರುವಂತಹ ಡಿಎನ್ಎ ನ ಸೀಕ್ವೆನ್ಸ್ ಮಾಡಿದ್ರು. ನೆಕ್ಸ್ಟ್ ಒಂದು ನಿಮಟೋಡಿನ ಡಿಎನ್ಎ ಸೀಕ್ವೆನ್ಸ್ ಮಾಡಿದ್ರು, ಯಾವ್ದು ಸಿನೋಪ್ಟೆರಿಸ್ ಮತ್ತೆ ಸಿನೋಪ್ಟೆರಿಸ್ ಎಲಿಗೆನ್ಸ್ ಅಂತ. ಸೊ ದಿಸ್ ಇಸ್ ಒನ್ ಆಫ್, ನಿಮಗೆ ಕ್ವಶನ್ ಕೇಳ್ತಾರೆ ಏನದು ಅಂತಂದ್ರೆ ಫ್ರೀ ಲಿವಿಂಗ್ ನಾನ್ ಪ್ಯಾಥೋಜೆನಿಕ್ ನಿಮಟೋಡ್. ನಿಮಟೋಡ್ ಇದೆ, ರೌಂಡ್ ವಾಮ್ ಇದೆ, ದಟ್ ಇಸ್ ಫ್ರೀ ಲಿವಿಂಗ್ ನಾನ್ ಪ್ಯಾಥೋಜೆನಿಕ್ ನಿಮಟೋಡ್ ಆಗಿದೆ. ನೆಕ್ಸ್ಟ್ ಡ್ರೋಸೋಫಿಲಾ, ಸಿಂಡ್ರೆಲ್ಲಾ ಆಫ್ ಜೆನೆಟಿಕ್ಸ್. ಡ್ರೋಸೋಫಿಲಾ ಮೇಲಿನೂ ಕೂಡ ಅದರಲ್ಲಿರುವಂತಹ ಡಿಎನ್ಎ ಕೂಡ ಸೀಕ್ವೆನ್ಸ್ ಮಾಡ್ತಾರೆ. ನೆಕ್ಸ್ಟ್ ಪ್ಲಾಂಟ್ಸ್ ಎಕ್ಸಾಂಪಲ್ ತಗೊಂಡ್ರೆ ಒಂದು ರೈಸ್ ಪ್ಲಾಂಟ್, ಇನ್ನೊಂದು ಅರಾಬಿಡೋಪ್ಸಿಸ್ ಥಾಲಿಯಾನಾ. ಆಲ್ ದೀಸ್ ಆರ್ ನೋನ್ ಆಸ್ ಮಾಡೆಲ್ ಆರ್ಗಾನಿಸಮ್ಸ್. ಸರಿನಾ? ಸೊ ಇದ್ರ ಮೇಲೂ ಕೂಡ ಅವರು ಇದರಲ್ಲಿ ಇರುವಂತಹ ಡಿಎನ್ಎ ಕೂಡ ಸೀಕ್ವೆನ್ಸ್ ಮಾಡ್ತಾರೆ ಫಸ್ಟಿಗೆ. ನೆಕ್ಸ್ಟ್ ಏನು ಮೆಥಡ್ ಯೂಸ್ ಮಾಡ್ತಾರೆ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮೆಥಡ್ ಬರೀರಿ ಅಂತ ಹೇಳಿ ಯಾವತ್ತು ಕ್ವಶನ್ ಬಂದಿಲ್ಲ. ಐದರ್ ದೇ ಮೇ ಆಸ್ಕ್ ಗೋಲ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಆರ್ ಎಲ್ಸ್ ಸೈಲಿಯಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಫಸ್ಟ್ ಗೋಲ್ಸ್ ಏನಿದೆ ಪ್ರಾಜೆಕ್ಟ್ ಇಂದು ಅಂತ ಕೇಳ್ತಾರೆ, ಆಮೇಲೆ ಔಟ್ಕಮ್ ಏನ್ ಬಂತು ಆ ಪ್ರಾಜೆಕ್ಟ್ ಇಂದು ಅಂತ ಹೇಳಿ ಕ್ವಶನ್ ಕೇಳ್ತಾರೆ 5 or 3 ಮಾರ್ಕ್ಸ್ ಗೆ. ಬಿಟ್ರೆ MCQಗೆ ಮತ್ತೆ ನೀಟ್ ಎಕ್ಸಾಮ್, CET ಎಕ್ಸಾಮಿಗೆ ಈ ಮೆಥಡಾಲಜಿಸ್ ಮೇಲಿನ ಏನು ಕಾನ್ಸೆಪ್ಟ್ಸ್ ನಿಮಗೆ ಕೇಳ್ತಾರೆ. ಸೊ ಥಿಯರಿಯಲ್ಲಿ ಕಂಪ್ಲೀಟ್ ಥಿಯರಿ ಬರಲಿಕ್ಕೆ ಮೆಥಡಾಲಜಿ ಕೇಳೋದಿಲ್ಲ. ಸರಿನಾ? ಸೊ ದಿಸ್ ಥಿಂಗ್ ಮೆಥಡ್ ಏನು ಅಂದ್ರೆ ಎರಡ್ ತರ ಮೆಥಡ್ ಅಲ್ಲಿ ಇವರು ಫಸ್ಟ್ ಅಪ್ರೋಚ್ ಮಾಡ್ಲಿಕ್ಕೆ ನೋಡ್ತಾರೆ. ಸೀಕ್ವೆನ್ಸ್ ಮಾಡ್ಲಿಕ್ಕೆ ನೋಡ್ಬೇಕು ಅಂದ್ರೆ ಎರಡ್ ಮೆಥಡ್ ನ ನೋಡೋಣ ಅಂತ ಫಸ್ಟ್ ಅವರು ಅನ್ಕೊಂಡಿರ್ತಾರೆ. ಯಾವ್ದು ಅಂದ್ರೆ ಫಸ್ಟ್ ಮೆಥಡ್ ಇಸ್ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ ಅಂತ, ಇನ್ನೊಂದು ಸೀಕ್ವೆನ್ಸ್ ಅನೋಟೇಷನ್ ಅಂತ. ಏನಿದು ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ EST ಅಂತ ಅಂದ್ರೆ ಈ ನೇಮ್ ಅಲ್ಲೇನೆ ಇದೆ, ಎಕ್ಸ್ಪ್ರೆಸ್ ಆಗಿರುವಂತಹ ಸೀಕ್ವೆನ್ಸ್. ಗೊತ್ತಾಯ್ತಾ? ಸೊ ನಾವ್ ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, DNA ಅಲ್ಲಿ ಎಕ್ಸ್ಪ್ರೆಸ್ ಆಗಿರುವಂತ ಸೀಕ್ವೆನ್ಸ್ ಯಾವುದು, ಅದನ್ನ ನಾವೇನಂತ ಕರೆದ್ವಿ? ಜೀನ್ ಅಂತ ಕರೆದ್ವಿ. ಹೌದಾ? ಸೊ ಕನ್ಸಿಡರ್ ದೀಸ್ 2 regions which is shaded as gene. ಇದು ಜೀನ್. ಇದು ನೆಕ್ಸ್ಟ್ ಏನಾಗುತ್ತೆ? mRNA ಆಗುತ್ತೆ. ಇಲ್ಲಿಂದಾನೆ ಇಲ್ಲಿ ಏನ್ ಸೀಕ್ವೆನ್ಸ್ ಇದೆ ATGC, ಅದು ನೆಕ್ಸ್ಟ್ ಏನಾಗುತ್ತೆ? mRNA ಅಲ್ಲಿ ನಮಗೆ ಕಾಣಿಸುತ್ತೆ, AUGC ಅಂತ ಹೇಳಿ ನಮಗೆ ಕಾಣಿಸ್ತು. ನೆಕ್ಸ್ಟ್ ಇಲ್ಲಿರುವಂತದ್ದು ಕೋಡಾನ್ಸ್ ರೀಡ್ ಆಗಿ ಒಂದೊಂದು ಅಮೈನೋ ಆಸಿಡ್ಸ್ ಆಗಿ, ಚೈನ್ ಆಫ್ ಅಮೈನೋ ಆಸಿಡ್ ಆಗಿ ನೆಕ್ಸ್ಟ್ ಏನಾಗುತ್ತೆ? ಪ್ರೋಟೀನ್ ಆಗುತ್ತೆ. ಸರಿನಾ? ಸೊ ಹಂಗಂದ್ರೆ ನಮಗೆ ಜೀನ್ಸಿನ ಇನ್ಫಾರ್ಮೇಶನ್ ಗೊತ್ತಾದ್ರೆ ಸಾಕಲ್ಲ ಅಂತ ಹೇಳಿ ಫಸ್ಟ್ ಅವರು ಅನ್ಕೊಂಡಿದ್ದು ಶಾರ್ಟ್ ಕಟ್ ಮೆಥಡ್. ಜೀನ್ಸ್ ಅಲ್ಟಿಮೇಟ್ಲಿ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ಬೇಕು ಅಂತಂದ್ರೆ ಅದು ಏನಾಗಿರ್ಬೇಕು? ಜೀನ್ಸ್ ಇಂದ ಬಂದಿರುವಂತಹ ಏನು ಸೀಕ್ವೆನ್ಸ್ ಇರ್ಬೇಕು. ಸೊ ಮಿಕ್ಕಿರುವಂತಹ ನಾನ್ ಕೋಡಿಂಗ್ ಸೀಕ್ವೆನ್ಸ್ ನಾವು ಕಂಡುಹಿಡಿಯೋದು ಬೇಡ, ಸೀಕ್ವೆನ್ಸ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದು. ಸರಿನಾ? ದಟ್ ಈಸ್ ನೋನ್ ಆಸ್ ವಾಟ್? ಐಡೆಂಟಿಫೈಯಿಂಗ್ ಜೀನ್ಸ್ ದಟ್ ಆರ್ ಎಕ್ಸ್ಪ್ರೆಸ್ಡ್ ಆಸ್ RNA. ಯಾವ್ದು RNA ಆಗಿ ಎಕ್ಸ್ಪ್ರೆಸ್ ಆಗ್ತಿದೆ ಅಲ್ಲ, ಆ ಜೀನ್ಸ್ ನ ನಾವು ಮಾತ್ರ ಐಡೆಂಟಿಫೈ ಮಾಡೋಣ. ಅಲ್ಲಿರುವಂತಹ ಸೀಕ್ವೆನ್ಸ್ ನ ನಾವು ನೋಡೋಣ ಸಾಕು. ಇಲ್ಲಿ ಯಾವ ತರ ಅರೇಂಜ್ ಆಗಿದೆ ಆ ಸೀಕ್ವೆನ್ಸ್ ನ ನೋಡೋಣ ಸಾಕು ಅಂತ ಫಸ್ಟ್ ಅನ್ಕೊಂಡಿದ್ದು. ಸೊ ದಿಸ್ ಇಸ್ ನೋನ್ ಆಸ್ ವಾಟ್? EST. ನಿಮಗೆ ಇದು 2021 ಅಲ್ಲಿ ಕ್ವೆಶನ್ ಬಂದಿದೆ, ಫುಲ್ ಫಾರ್ಮ್ ಆಫ್ EST. ಹೌದಾ? ನೆಕ್ಸ್ಟ್ ಯಾವ ಮೆಥಡ್ ಅಂದ್ರೆ ಬ್ಲೈಂಡ್ ಅಪ್ರೋಚ್. ಬ್ಲೈಂಡ್ ಅಪ್ರೋಚ್ ಅಂದ್ರೆ ಏನಿದು? ಸೀಕ್ವೆನ್ಸ್ ಅನೋಟೇಷನ್ ಅಂತ ಅಂದ್ರೆ ಕಂಪ್ಲೀಟ್ DNA ಅಲ್ಲಿ ಜೀನ್ಸ್ ಆದ್ರೂ, ನಾನ್ ಕೋಡಿಂಗ್ ರೀಜನ್ಸ್ ಆದ್ರೂ ಇರ್ಲಿ, ನಾನ್ ಕೋಡಿಂಗ್ ರೀಜನ್ಸ್ ಆದ್ರೂ ಇರ್ಲಿ, ಎಲ್ಲದನ್ನು ನಾವು ಕಂಡುಹಿಡಿಯೋಣ. ಏನೇನಿದೆ ಕಂಪ್ಲೀಟ್ ಒಂದು DNA ಅಲ್ಲಿ, ಹೆಂಗೋ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ, ಏನೇನ್ ಸೀಕ್ವೆನ್ಸ್ ಇದೆ ಅಂತ ಹೇಳಿ ಒಂದ್ಸರಿ ನೋಡಿದ್ರೆ ನಮಗೆ ಐಡಿಯಾ ಬರುತ್ತೆ ಅಂತ ಹೇಳಿ ಏನ್ ಮಾಡಿದ್ರು? ದಟ್ ಈಸ್ ಸೀಕ್ವೆನ್ಸಿಂಗ್ ಹೋಲ್ ಸೆಟ್ ಆಫ್ ಜೀನೋಮ್. ಹೋಲ್ ಸೆಟ್ ಆಫ್ ಜೀನೋಮ್ ಅಂತ ಅಂದ್ರೆ ಕಂಪ್ಲೀಟ್ 23 ಕ್ರೋಮೋಸೋಮ್ಸ್ ಅಲ್ಲಿ ಯಾವ ರೀತಿ DNA ಅರೇಂಜ್ ಆಗಿದೆ ಅಲ್ಲ, ಎಲ್ಲದರ ಸೀಕ್ವೆನ್ಸ್ ನಾವು ಏನ್ ಮಾಡ್ಬೇಕು? ಈಗ ನೋಡ್ತಾ ಬರ್ಬೇಕು. ಸೊ ದಟ್ ಈಸ್ ನೋನ್ ಆಸ್ ಬ್ಲೈಂಡ್ ಅಪ್ರೋಚ್ ಸೀಕ್ವೆನ್ಸ್ ಅನೋಟೇಷನ್. ಸೊ ಅಲ್ಟಿಮೇಟ್ಲಿ ವಾಟ್ ದೇ ಹ್ಯಾವ್ ಸೆಲೆಕ್ಟೆಡ್ ಈಸ್ ಸೆಕೆಂಡ್ ಒನ್. ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರು? ಸೆಕೆಂಡ್ ಮೆಥಡ್ ನೇ ಸೆಲೆಕ್ಟ್ ಮಾಡಿದ್ರು. EST ನ ಅವರು ಅಕ್ಸೆಪ್ಟ್ ಮಾಡ್ಲಿಲ್ಲ. ಸರಿನಾ? ಸೊ ಎಲ್ಲರೂ ಸೇರ್ಬಿಟ್ಟು ಸೈಂಟಿಸ್ಟ್ ಇದನ್ನೇ, ಈ ಅಪ್ರೋಚ್ ನೇ ನಾವು ಯೂಸ್ ಮಾಡೋಣ ಅಂತ ಹೇಳಿ ದೇ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಪ್ರಾಸೆಸ್, ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಏನ್ ಮಾಡಿದ್ರು ಈ ಪ್ರಾಸೆಸ್ ಅಲ್ಲಿ ಅಂತ ಅಂದ್ರೆ ಒಂದು ಸೆಲ್ ಸ್ಯಾಂಪಲ್ ತಗೊಂಡ್ರು. ಎಲ್ಲಾ ಸೆಲ್ ಅಲ್ಲಿನೂ ಒಂದೇ ತರ DNA ಇರುತ್ತೆ. ಸೊ ಒಂದು ಸೆಲ್ ಅಲ್ಲಿ ನಾವು DNA ನ ಸೀಕ್ವೆನ್ಸ್ ಕಂಡುಹಿಡಿದ್ವಿ ಅಂದ್ರೆ ಅದು ಅದೇ ಫೈನಲ್. ಆ ಆರ್ಗಾನಿಸಮ್ ಅಲ್ಲಿ ಎಲ್ಲಾ ಸೆಲ್ ಅಲ್ಲೂ ಹಂಗೆ ಇರುತ್ತೆ ಅಂತ ಹೇಳಿ. ಸೊ ಹಂಗಾಗಿ ನಾವು ಕ್ರೈಮ್ ಇನ್ವೆಸ್ಟಿಗೇಷನ್, ನೆಕ್ಸ್ಟ್ DNA ಫಿಂಗರ್ ಪ್ರಿಂಟಿಂಗ್ ಹೇಳ್ತೀನಿ ನಾಳೆ ಕ್ಲಾಸ್ ಅಲ್ಲಿ. ಸೊ ಯಾವ ರೀತಿ ಅಂತ ಅಂದ್ರೆ ಅದ್ರಲ್ಲೂ ಕೂಡ ಅಷ್ಟೇ, ಒಂದು ಸೆಲ್ಲಿನ ಸೀಕ್ವೆನ್ಸ್ ಮಾಡಿದ್ರೆ ಎಲ್ಲಾ ಸೆಲ್ ಅಲ್ಲೂ ಹಂಗೆ ಇರುತ್ತೆ ಅಂತ ಹೇಳಿ ಅರ್ಥ. ಸರಿನಾ? ಸೊ ಒಂದು ಸೆಲ್ ಸ್ಯಾಂಪಲ್ ತಗೊಂತಾರೆ, ಅದರಲ್ಲಿ DNA ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಸಪರೇಟ್ ಮೆಥಡ್. ಒಂದು ಸೆಲ್ಲಿನ DNA ನ ಎಕ್ಸ್ಟ್ರಾಕ್ಟ್ ಮಾಡೋದು, ದಟ್ ಈಸ್ ಒನ್ ಆಫ್ ದ ಮೆಥಡ್ ಇನ್ ದಟ್ ಈಸ್ ಸೈನ್ಸ್. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ? ಈ ಉದ್ದ DNA 2.2 ಮೀಟರ್ DNA ಇದೆ.
ಓಕೆನಾ. ಸೊ ದಿಸ್ ಇಸ್ ನಾಟ್ ಈಸಿ ಟಾಸ್ಕ್ ಟು ಸೀಕ್ವೆನ್ಸ್. ಇಷ್ಟುದ್ದ DNA ನ ನಾವು ಸೀಕ್ವೆನ್ಸ್ ಮಾಡಬೇಕು ಅಂದ್ರೆ ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ಮಾಲಿಕ್ಯುಲರ್ ಸೀಸರ್ಸ್ ಅಂತ ಇರ್ತದೆ ಲ್ಯಾಬ್ ಅಲ್ಲಿ. ಸೊ ದಟ್ ಈಸ್ ನೋನ್ ಆಸ್ ವಾಟ್, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಮಾಲಿಕ್ಯುಲರ್ ಸೀಸರ್ ಅಂತ ಅಂದ್ರೆ, ಸೀಸರ್ ಅಂತ ಅಂದ್ರೆ ನಿಮಗೆ ಐಡಿಯಾ ಬಂತು, ಇಟ್ ವಿಲ್ ಕಟ್. ಏನ್ ಕಟ್ ಮಾಡುತ್ತೆ? DNA ನ ಕಟ್ ಮಾಡುತ್ತೆ. ಮಾಲಿಕ್ಯೂಲ್ಸ್, ಯಾವುದು ಮಾಲಿಕ್ಯೂಲ್ ಅಂದ್ರೆ DNA ಮಾಲಿಕ್ಯೂಲ್ ನ ಕಟ್ ಮಾಡುತ್ತೆ. ಹಂಗಾಗಿ ಇದನ್ನ ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೀವಿ. ಯಾವ ರೀತಿ ಕಟ್ ಮಾಡುತ್ತೆ ಅಂದ್ರೆ, ಇಷ್ಟು ಉದ್ದ DNA ಇದೆ ಅಂತಂದ್ರೆ ಅದರ ಎಂಡ್ ಅಲ್ಲಿ ಅದು ಕಟ್ ಮಾಡೋದಿಲ್ಲ, ಅದ್ರ ಬದಲಿಗೆ DNA ನ ಒಳಗಡೆ ರೀಜನ್ಸ್ ಅಲ್ಲಿ ಅದು ಕಟ್ ಮಾಡ್ತಾ ಬರುತ್ತೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ? ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಎಂಡೋ ಅಂತ ಅಂದ್ರೆ ಒಳಗಡೆ ಕಟ್ ಮಾಡುತ್ತೆ. ಇನ್ನೊಂದು ಟೈಪ್ ಇದೆ ಎಕ್ಸೋನ್ಯೂಕ್ಲಿಯಸ್, ಅದು DNA ನ ಎಂಡ್ಸ್ ಅಲ್ಲಿ ಮಾತ್ರ ಕಟ್ ಮಾಡುತ್ತೆ. ಇದು ಹಂಗಲ್ಲ, ಮಧ್ಯ ಮಧ್ಯದಲ್ಲಿ DNA ನ ಕಟ್ ಮಾಡ್ತಾ ಬರುತ್ತೆ. ಸೊ ಹಂಗಾಗಿ DNA ಏನಾಯ್ತು ಅಂದ್ರೆ ಪೀಸ್ ಆಯ್ತು. DNA is divided into many fragments. ತುಂಡು ತುಂಡಾಗಿ ಫ್ರಾಗ್ಮೆಂಟ್ಸ್ ಆಗಿ ನಮಗೆ ಕಾಣಿಸ್ತದೆ. ಈ ಫ್ರಾಗ್ಮೆಂಟ್ಸ್ ನ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ಆರ್ಗಾನಿಸಮ್ ಒಳಗಡೆ ಹಾಕ್ಬೇಕು, ಹೋಸ್ಟ್ ಆರ್ಗಾನಿಸಮ್ ಅಲ್ಲಿ ಹಾಕ್ಬೇಕು. ಯಾಕಂದ್ರೆ ಸಪೋಸ್ ಈಗ ನೋಡಿ, ಹೋಲ್ DNA ನ ಎಕ್ಸಾಂಪಲ್ ತಗೊಂತೀನಿ, ಇಷ್ಟು ಎರಡೇ ಫ್ರಾಗ್ಮೆಂಟ್ಸ್ ಇರಲ್ಲ, ಎಕ್ಸಾಂಪಲ್ ತಗೊಂತಾ ಇದೀನಿ. DNA ಅಲ್ಲಿ ಒಂದು DNA ಇಂದ 2 ಪೀಸ್ ಆಯ್ತು ಅಂತ ತಿಳ್ಕೊಳ್ಳಿ. 1 DNA is divided into 2 ಪೀಸ್. ಈಗ ನಾನು ಈ ಪೀಸ್ ನ ಸ್ಟಡಿ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಸ್ಟಡಿ ಮಾಡ್ಬೇಕಾದ್ರೆ ಅಲ್ಲಿ ಏನಾದ್ರೂ ಆಗಿ ನಮಗೆ ರಿಸಲ್ಟ್ ಸರಿಯಾಗಿ ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ. ಮತ್ತೊಂದ್ಸರಿ ನಾನು ಸ್ಟಡಿ ಮಾಡ್ಬೇಕು. ಹಂಗಂದ್ರೆ ಮತ್ತೆ ಹೋಗಿ ಸೆಲ್ ಇಂದ DNA ಐಸೋಲೇಟ್ ಮಾಡಿ ಮತ್ತೆ ಅದನ್ನ ಕಟ್ ಮಾಡಿ ಈ ಎಲ್ಲಾ ಮೆಥಡ್ ಮಾಡ್ಬೇಕಾ ನಾವು? ಇಲ್ವಲ್ಲ, ನಾವು ಸ್ಮಾರ್ಟ್ ಆಗ್ಬೇಕಲ್ಲ. ಸೊ ಒಂದು ಕಾಪಿ ನಾವು ಕಟ್ ಮಾಡಿ ಇಟ್ಕೊಂಡಿದೀವಿ ಅಂತಂದ್ರೆ ಇದ್ರದ್ದು ನಾವು 10 ಕಾಪೀಸ್ ಮಾಡ್ಕೋಬಹುದಲ್ಲ. ದಟ್ ಈಸ್ ನೋನ್ ಆಸ್ ವಾಟ್, ಆಂಪ್ಲಿಫಿಕೇಶನ್. ಆಂಪ್ಲಿಫೈಯಿಂಗ್ ಅಂತ ಅಂದ್ರೇನು? ವಾಲ್ಯೂಮ್ ಜಾಸ್ತಿ ಮಾಡೋದು. ಲೈಕ್ ಸೌಂಡ್ ಸಿಸ್ಟಮ್ ಅಲ್ಲಿ ಆಂಪ್ಲಿಫೈಯರ್ ಇಡ್ತೀವಿ. ನಾರ್ಮಲ್ ಮೊಬೈಲ್ಗೆ ಮೊಬೈಲ್ ಅಲ್ಲಿ ಇರುವಂತಹ ಸೌಂಡ್ ಆಂಪ್ಲಿಫೈ ಮಾಡಿ ಜೋರಾಗಿ ಕೇಳಿಸುತ್ತೆ. ಆ ರೀತಿ ಇಲ್ಲೂ ಕೂಡ ಒಂದು ಸ್ಯಾಂಪಲ್ ಅನ್ನ ನಾವು ಆಂಪ್ಲಿಫೈ ಮಾಡಿದ್ರೆ, ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ 1 ರಿಂದ 10 ಸ್ಯಾಂಪಲ್ ಮಾಡಿ ಇಡ್ಕೋಬಹುದು. ಒಂದು ಫ್ರಾಗ್ಮೆಂಟ್ ನ ಕಾಪಿ ನಂಬರ್ 10 ಮಾಡಿ ಇಡ್ಕೋಬಹುದು. 10 ಕಾಪಿ ನಂಬರ್ ಆಯ್ತು. Fragment number 1 is having 10 copy number. Fragment number 2 is having another 10 copy number. ಈ ರೀತಿ. ಸೊ ಯಾವ ರೀತಿ ಆಂಪ್ಲಿಫಿಕೇಶನ್ ಮಾಡಬೇಕು ಅಂದ್ರೆ, ಯೂಶಲಿ ಆಂಪ್ಲಿಫಿಕೇಶನ್ಗೆ ಇವಾಗ ಮೆಥಡ್ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ PCR ಮೆಥಡ್ ಇದೆ, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಬಟ್ ಅವಾಗ ಇನ್ನು ಆ ಮೆಥಡ್ ಇಂಪ್ರೂವ್ ಆಗಿರ್ಲಿಲ್ಲ. ಸೊ ಹಂಗಾಗಿ ಯಾವ್ದ್ರಲ್ಲಿ ಕಾಪಿ ಮಾಡ್ತಿದ್ರು ಅಂತೆ, ಒಂದು ಆರ್ಗಾನಿಸಮ್ ಒಳಗಡೆ ಇದನ್ನ ಕಾಪಿ ಮಾಡ್ಬೋದು. ಸೊ ಆ ಆರ್ಗಾನಿಸಮ್ ನ ಏನಂತ ಕರಿತೀವಿ? ಹೋಸ್ಟ್ ಅಂತ ಕರಿತೀವಿ. ಸೊ ಈ ಆರ್ಗಾನಿಸಮ್ ಯಾವ್ದ್ಯಾವ್ದು ಅಂತ ಅಂದ್ರೆ, ಐದರ್ ಇಟ್ ಇಸ್ ಬ್ಯಾಕ್ಟೀರಿಯಾ ಆರ್ ಎಲ್ಸ್ ಇಟ್ ಈಸ್ ಈಸ್ಟ್. ಬ್ಯಾಕ್ಟೀರಿಯಾ ಆದ್ರೂ ಇರ್ಬೋದು ಅಥವಾ ಈಸ್ಟ್ ಆದ್ರೂ ಇರ್ಬೋದು. ಒಂದು ಪ್ರೊಕ್ಯಾರಿಯೋಟ್, ಇನ್ನೊಂದು ಯೂಕ್ಯಾರಿಯೋಟ್, ಸರಿನಾ. ಸೊ ಒಂದು ಬ್ಯಾಕ್ಟೀರಿಯಾ ತಗೊಂತಾರೆ, ಇನ್ನೊಂದು ಯಾವ್ದು ತಗೊಂತಾರೆ? ಈಸ್ಟ್ ನ ತಗೊಂತಾರೆ. ಇದ್ರಲ್ಲಿ ನಮ್ಮ ಫ್ರಾಗ್ಮೆಂಟ್ಸ್ ಯಾವ್ದು ಸ್ಯಾಂಪಲ್ ತಗೊಂಡಿರ್ತೀವಲ್ಲ, ನಾವು ಸ್ಯಾಂಪಲ್ ತಗೊಂಡಿರ್ತೀವಲ್ಲ, ಆ ಫ್ರಾಗ್ಮೆಂಟ್ಸ್ ನ ಇದ್ರೊಳಗಡೆ ಹಾಕಿದ್ರೆ ಏನಾಗುತ್ತೆ? 10 ಕಾಪಿ 11 ಕಾಪಿ ಈ ತರ ಅದು ಮಾಡಿ ಕೊಡುತ್ತೆ, ಸರಿನಾ. ಸೊ ಈಗ DNA ನ ಡೈರೆಕ್ಟ್ ಆಗಿ ಬ್ಯಾಕ್ಟೀರಿಯಾ ಒಳಗಡೆ ಹಾಕ್ಲಿಕ್ಕೆ ಬರಲ್ಲ. ಸೊ ಹಂಗಾಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಅದಕ್ಕೆ ಒಂದು ಗಾಡಿಯಲ್ಲಿ ಕೂರ್ಸಿ ಬಿಡ್ಬೇಕಾಗತ್ತೆ. ಸೊ ಆ ಗಾಡಿ ಯಾವ್ದು ಅಂತಂದ್ರೆ ವೆಕ್ಟರ್. ವೆಕ್ಟರ್ ಇಸ್ ಆಕ್ಟಿಂಗ್ ಆಸ್ ವೆಹಿಕಲ್. ಈ DNA ನ ವೆಹಿಕಲ್ ಒಳಗಡೆ ನಾವು ಹಾಕ್ಬೇಕು. ಈ ವೆಹಿಕಲ್ ಯಾವ್ದ್ರೊಳಗಡೆ ಹೋಗುತ್ತೆ? ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ. ಬ್ಯಾಕ್ಟೀರಿಯಾ ಒಳಗಡೆ ಹೋಗಿ ಅದನ್ನ ಜಾಸ್ತಿ ಮಲ್ಟಿಪಲ್ ಕಾಪೀಸ್ ರೆಡಿ ಮಾಡಿ ಕೊಡುತ್ತೆ, ಸರಿನಾ. ಸೊ ಈ ವೆಹಿಕಲ್ ಯಾರು ಅಂತಂದ್ರೆ ಆರ್ಟಿಫಿಷಿಯಲ್ ಆಗಿ ನಾವು ತಯಾರು ಮಾಡ್ಬೇಕಾಗುತ್ತೆ. ಅದು ಯಾವ್ದು ಅಂತಂದ್ರೆ ಯಾಕ್ ಮತ್ತೆ ಬ್ಯಾಕ್. ಯಾಕ್ ಅಂತ ಅಂದ್ರೆ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಬ್ಯಾಕ್ ಅಂತ ಅಂದ್ರೆ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಯೂಶಲಿ ಬ್ಯಾಕ್ಟೀರಿಯಾದಲ್ಲೇನೆ ಒಂದು ಪ್ಲಾಸ್ಮಿಡ್ ಇರ್ತದೆ. ಇದು ಏನು ಅಂದ್ರೆ ಆಕ್ಚುಲಿ ಪ್ಲಾಸ್ಮಿಡ್ ಇರ್ತದೆ, ಬಟ್ ದಟ್ ಈಸ್ ನ್ಯಾಚುರಲ್ ಪ್ಲಾಸ್ಮಿಡ್. ನಮಗೆ ಇಲ್ಲಿ ನಾವು ಯಾವ ರೀತಿ ಬೇಕು ಆ ರೀತಿ ನಾವು ಆರ್ಟಿಫಿಷಿಯಲ್ ಆಗಿ ಲ್ಯಾಬ್ ಅಲ್ಲಿ ಪ್ರಿಪೇರ್ ಮಾಡ್ಕೋಬಹುದು. ಸೊ ಹಂಗಾಗಿ ಇಲ್ಲಿ ಅಂದ್ರೆ ಈ ಫ್ರಾಗ್ಮೆಂಟ್ ಒಂದು ಫ್ರಾಗ್ಮೆಂಟ್ ಇಡ್ಸೋ ಅಷ್ಟು ಆರ್ಟಿಫಿಷಿಯಲ್ ಆಗಿ ಒಂದು ವೆಕ್ಟರ್ ನ ಕ್ರಿಯೇಟ್ ಮಾಡ್ತಾರೆ. ಅದು ಯಾವುದು? ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಮತ್ತೆ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಈ ವೆಕ್ಟರ್ ಮುಖಾಂತರ ಹೋಸ್ಟ್ ಒಳಗಡೆ ಇದನ್ನ ಹಾಕ್ತಾರೆ. ಸೊ ಹೋಸ್ಟ್ ಏನ್ ಮಾಡಿ ಕೊಡುತ್ತೆ? ಜಾಸ್ತಿ ಕಾಪಿ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಅದನ್ನ ಸೀಕ್ವೆನ್ಸ್ ಮಾಡ್ಬೇಕು. ಯಾವ್ದಾದ್ಮೇಲೆ ಯಾವ್ದು ಫ್ರಾಗ್ಮೆಂಟ್ ಅಂತ ಹೇಳಿ ಅರೇಂಜ್ ಮಾಡ್ಬೇಕಾಗತ್ತೆ, ಸರಿನಾ. ಸೊ ಈ ತರ ಅರೇಂಜ್ ಮಾಡಿದ್ಮೇಲೆ ಅದ್ರಲ್ಲಿ ಏನೇನು ಇದೆ ಅಂತ ಹೇಳಿ ನಾವು ತಿಳ್ಕೊಬೇಕು ಅಂತಂದ್ರೆ, ನಾವು ಒಂದು ಯೂಸ್ ಮಾಡ್ಬೇಕು ಮೆಥಡ್. ಅದನ್ನ ಏನಂತ ಕರಿತೀವಿ? ಸ್ಯಾಂಗರ್ ಮೆಥಡ್. ಏನು ಅಂದ್ರೆ ಫ್ರೆಡ್ರಿಕ್ ಸ್ಯಾಂಗರ್ ಅನ್ನುವಂತ ಸೈಂಟಿಸ್ಟ್ ಇದಾರಲ್ಲ, ಇವರು ಮುಂಚೆನೆ ಏನ್ ಮಾಡಿದ್ರು ಅಂದ್ರೆ ಒಂದು ಮೆಥಡ್ ಯೂಸ್ ಮಾಡಿದ್ರು. ಅಮೈನೋ ಆಸಿಡ್ಸ್ ಪ್ರೋಟೀನ್ ಅಲ್ಲಿ ಇರುವಂತಹ ಅಮೈನೋ ಆಸಿಡ್ಸ್ ಯಾವ್ದ್ಯಾವ್ದು ಇದೆ ಅಂತ ಹೇಳಿ ಅವರು ಕಂಡುಹಿಡಿದಿದ್ರು. ಹಂಗಾಗಿ ಅವರಿಗೆ ಏನ್ ಸಿಕ್ಕಿತ್ತು? ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿತ್ತು. ಸೊ ಇವರಿಗೆ, ಈ ಸೈಂಟಿಸ್ಟಿಗೆ ಏನು ಅಂತ ಅಂದ್ರೆ, ಸೀಕ್ವೆನ್ಸ್ ಮಾಡೋದು ಏನ್ ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ಅವ್ರು ಮುಂಚೆನೆ ಏನ್ ಮಾಡಿದ್ದಾರೆ?
ಪ್ರೋಟೀನ್ ಸೀಕ್ವೆನ್ಸ್, ಅಮೈನೋ ಆಸಿಡ್, ಪ್ರೋಟೀನ್ ಈಸ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ ಅಲ್ವಾ. ಸೊ ಯಾವ ರೀತಿ ಅಮೈನೋ ಆಸಿಡ್, ಏನೇನು ಅಮೈನೋ ಆಸಿಡ್ ಇದೆ, ಇಲ್ಲಿ ಲೈಸಿನ್ ಇದೆ, ಇಲ್ಲಿ ಲ್ಯೂಸಿನ್ ಇದೆ, ಇಲ್ಲಿ ಆರ್ಜಿನೈನ್ ಇದೆ ಅನ್ನೋದು ಅಮೈನೋ ಆಸಿಡ್ಸ್ ಯಾವ್ದಾವ್ದು ಇದೆ ಅಂತ ಅನ್ನೋದು ಸೀಕ್ವೆನ್ಸ್ ಮಾಡಿದ್ರು. ಸೊ ಹಾಗಾಗಿ ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿತ್ತು. ಸೊ ಈಗ DNA ಅಲ್ಲಿ ಇರುವಂತದ್ದು ನ್ಯೂಕ್ಲಿಯೋಟೈಡ್ಸ್ ಕೂಡ ಸೀಕ್ವೆನ್ಸ್ ಮಾಡೋದು ಅವರಿಗೆ ಏನು ಅಷ್ಟು ದೊಡ್ಡ ಟಾಸ್ಕ್ ಅಲ್ಲ. ಸೊ ಇವರು ಹೇಳಿರುವಂತ ಮೆಥಡ್ ನ ಯೂಸ್ ಮಾಡ್ಕೊಂಡು ಯಾವ್ದಾವ್ದು ಇದೆ DNA ಅಲ್ಲಿ ಸೀಕ್ವೆನ್ಸ್ ಅಂತ ಹೇಳಿ ಕಂಡುಹಿಡಿದ್ರು. ಒಂದು ಇಲ್ಲಿ A ಇದೆ, ಇಲ್ಲಿ T ಇದೆ, ಇಲ್ಲಿ G ಇದೆ, ಇಲ್ಲಿ C ಇದೆ, ಮತ್ತೆ ಇಲ್ಲಿ T ಇದೆ, ಮತ್ತೆ ಇಲ್ಲಿ A ಇದೆ. ಈ ತರ ಸೀಕ್ವೆನ್ಸ್ ಏನೇನಿದೆ ಅಂತ ಹೇಳಿ ಅವರು ಕಂಡುಹಿಡಿತಾ ಬಂದ್ರು. ಸೊ ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅವರು ಅರೇಂಜ್ ಮಾಡ್ಬೇಕು. ಫ್ರಾಗ್ಮೆಂಟ್ ಆಗಿತ್ತಲ್ಲ, ಸೊ ಅವರು ಅರೇಂಜ್ ಮಾಡ್ಬೇಕು. ಕೆಲವೊಂದ್ಸರಿ ಓವರ್ಲಾಪಿಂಗ್ ಸೀಕ್ವೆನ್ಸ್ ಕೂಡ ಸಿಗ್ತದೆ. ಸೊ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅರೇಂಜ್ ಮಾಡ್ತಾರೆ. ಸೊ ಅವಾಗ ಅವರಿಗೆ ಏನು ಒಂದು ಕಂಪ್ಲೀಟ್ ಐಡಿಯಾ ಸಿಕ್ತು. DNA ಅಲ್ಲಿ ಕಂಪ್ಲೀಟ್ ಒಂದು 2.2 ಮೀಟರ್ DNA ಅಲ್ಲಿ ಯಾವ ತರ ಸೀಕ್ವೆನ್ಸ್ ಅರೇಂಜ್ ಆಗಿದೆ ನ್ಯೂಕ್ಲಿಯೋಟೈಡ್ ಅಂತ ಹೇಳಿ ಸಿಕ್ತು. ಸೊ ಅದನ್ನ ಇನ್ಫಾರ್ಮೇಶನ್ ಯಾವ್ದ್ರೊಳಗಡೆ ಇಡ್ಕೊಂತಾರೆ, ಕಂಪ್ಯೂಟರ್ ಅಲ್ಲಿ ಇಡ್ಕೊಂತಾರೆ. ಸೊ ದಟ್ ಈಸ್ ನೋನ್ ಆಸ್ ವಾಟ್, ಕಂಪ್ಯೂಟರ್ ಬೇಸ್ಡ್ ಪ್ರೋಗ್ರಾಮ್. ಸೊ ಇನ್ಫಾರ್ಮೇಶನ್ ಎಲ್ಲ ಡಾಟಾ ಸ್ಟೋರ್ ಮಾಡಿ ಇಟ್ಕೊಂಡ್ರು, ಸರಿನಾ. ಬಟ್ ಈ ಪ್ರೋಸೆಸ್ ಕಂಪ್ಲೀಟ್ ಆಗಿ ಯಾವಾಗ ಮುಗೀತು ಅಂದ್ರೆ ಯೂಶಲಿ ಏನು 2003 ಅಂತ ಹೇಳಿ ನಾವ್ ಆಗ್ಲೇ ನೋಡಿದ್ವಲ್ಲ, 1990 ಇಂದ 2003 ಅಂತಂದ್ರೆ ಎಷ್ಟು 13 ಇಯರ್ಸ್ ಆಗಿತ್ತು, ಹೌದಾ. ಬಟ್ ಕ್ರೋಮೋಸೋಮ್ ನಂಬರ್ 1 ಅಲ್ಲಿ ಜಾಸ್ತಿ ಜೀನ್ ಇರೋದ್ರಿಂದ ಅದನ್ನ ಮುಗಿಸ್ಲಿಕ್ಕೆ ಅವರಿಗೆ ಕೊನೆಗೆ ಯಾವಾಗ ಆಯ್ತು ಅಂದ್ರೆ 2006. ಸೊ ನಾವು ರಫ್ ಆಗಿ ನೋಡೋದಾದ್ರೆ ಇಲ್ಲಿ ಕಂಪ್ಲೀಟ್ ಆಗಿ 16 ಇಯರ್ಸ್ ಬೇಕಾಯ್ತು, ಸರಿನಾ. 1990 ಇಂದ 2006 ಅಂತಂದ್ರೆ ಎಷ್ಟು 16 ಇಯರ್ಸ್ ಬೇಕಾಯ್ತು. ಸೊ ಅದನ್ನು ಲಾಸ್ಟಿಗೆ ಯಾವ್ದು ಮಾಡಿದ್ದು, ಕ್ರೋಮೋಸೋಮ್ ನಂಬರ್ 1. ಎಲ್ಲ ಕೆಲಸ ಮುಗ್ದಿತ್ತು, ಒಂದೇ ಒಂದು ಸಣ್ಣ ಕೆಲಸ ಬಾಕಿ ಇತ್ತು. ಯಾವ್ದು ಅಂದ್ರೆ ಕ್ರೋಮೋಸೋಮ್ 1 ಕಂಪ್ಲೀಟ್ ಜೀನ್ಸ್ ಎಷ್ಟಿದೆ ಅಂತ ಹೇಳಿ ಸೀಕ್ವೆನ್ಸ್ ಆಗಿರ್ಲಿಲ್ಲ. ಅದು ಕೊನೆಗೆ ಯಾವಾಗ ಆಯ್ತು ಅಂದ್ರೆ 2006 ಅಲ್ಲಿ ಆಯ್ತು. 1 ಮೇ 2006 ಅಲ್ಲಿ ಕಂಪ್ಲೀಟ್ ಆಯ್ತು. ಸೊ ಈ ರೀತಿ ಈ ಮೆಥಡ್ ನ ಯೂಸ್ ಮಾಡ್ಕೊಂಡು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನ ಅವರು ಮುಗಿಸಿದ್ರು, ಸರಿನಾ. ಸೊ ಔಟ್ಕಮ್ ಏನ್ ಬಂತು ಅಂತ ನೋಡೋಣ. ಸೊ ಈ ಮೆಥಡ್ ನ ಒಂದ್ಸರಿ ಹಂಗೆ ಸಣ್ಣದಾಗಿ ರಿವೈಸ್ ಮಾಡ್ತೀನಿ ನೋಡಿ. ಸೆಲ್ ಇಂದ DNA ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದನ್ನ ಕಟ್ ಮಾಡ್ತಾರೆ. REN ದಟ್ ಇಸ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಇಂದ ಕಟ್ ಮಾಡ್ತಾರೆ. ಅದನ್ನ ಜಾಸ್ತಿ ಕಾಪಿ ಮಾಡ್ಕೋಬೇಕು ಅಂದ್ರೆ ಹೋಸ್ಟ್ ಒಳಗಡೆ ಹಾಕ್ಬೇಕು. ಸೊ ಹೋಸ್ಟ್ ಒಳಗಡೆ ಆ DNA ಫ್ರಾಗ್ಮೆಂಟ್ಸ್ ನಾವು ಡೈರೆಕ್ಟ್ ಆಗಿ ಹಾಕ್ಲಿಕ್ಕೆ ಬರಲ್ಲ. ಅದಕ್ಕೆ ಒಂದು ವೆಹಿಕಲ್ ಬೇಕು, ವೆಕ್ಟಾರ್ ಬೇಕು. ಅದು ಯಾವ್ದು ಅಂದ್ರೆ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಮತ್ತೆ ಬ್ಯಾಕ್ಟೀರಿಯಾ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಸೊ ಈ ವೆಕ್ಟಾರ್ ಮುಖಾಂತರ ಹೋಸ್ಟ್ ಒಳಗಡೆ ಹಾಕ್ತಾರೆ. ಆ ಹೋಸ್ಟ್ ಯಾವ್ದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ಈಸ್ಟ್ ಆಗಿರುತ್ತೆ. ಅವಾಗ ನಮಗೆ ಜಾಸ್ತಿ ಕಾಪೀಸ್ ಸಿಕ್ತು ಫಾರ್ ದ ಸೇಫರ್ ಸೈಡ್. ಈಗ ಫಸ್ಟ್ ಕಾಪಿ ಏನ್ ತೆಗ್ದಿದ್ವಲ್ಲ ಅದನ್ನ ನಾವು ಏನ್ ಮಾಡ್ಬೇಕು, ಸೀಕ್ವೆನ್ಸ್ ಮಾಡಿ ಅದರಲ್ಲಿ ಎಷ್ಟೆಷ್ಟು ಯಾವ್ಯಾವ ರೀತಿ ನ್ಯೂಕ್ಲಿಯೋಟೈಡ್ ಅರೇಂಜ್ ಆಗಿದೆ ಅಂತ ಹೇಳಿ ನೋಡ್ಬೇಕು. ಅದಕ್ಕೆ ಯೂಸ್ ಮಾಡಿರುವಂತಹ ಮೆಥಡ್ ಯಾವ್ದು ಅಂದ್ರೆ ಸ್ಯಾಂಗರ್ ಮೆಥಡ್. ಏನ್ ಮೆಥಡ್ ಇದು, ಯಾವ ತರ ಅಂತ ಹೇಳಿ ನಿಮಗೆ ಕ್ವಶನ್ಸ್ ಬರಲ್ಲ, NCERT ಕೂಡ ಕೇಳಿಲ್ಲ. ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಹೈಯರ್ ಸ್ಟಡೀಸ್, ಸರಿನಾ. ಸೊ ಕೊನೆಗೆ ಏನ್ ಮಾಡ್ತಾರೆ, ಸೀಕ್ವೆನ್ಸ್ ನ ಅರೇಂಜ್ ಮಾಡ್ಬಿಟ್ಟು ಅದನ್ನ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿ ಇಟ್ಕೊಂತಾರೆ. ಸೊ ಕೊನೆಗೆ ಆಗಿರುವಂತಹ ಸೀಕ್ವೆನ್ಸ್ ಯಾವಾಗ ಅಂತಂದ್ರೆ 2006 ಅಲ್ಲಿ ಮುಗೀತು. ಸೊ ಆಕ್ಚುಲ್ ಆಗಿ ಎಲ್ಲ ಕೆಲಸ ಮುಗಿದಿದ್ದು 2003 ಅಲ್ಲಿ, ಬಟ್ 2006 ಅಲ್ಲಿ ಕ್ರೋಮೋಸೋಮ್ 1 ಸೀಕ್ವೆನ್ಸ್ ಮುಗ್ದಿತ್ತು, ಸರಿನಾ. ಸೊ ಇದರ ಔಟ್ಕಮ್ ಏನ್ ಬಂತು ನೋಡಿ. ಸೊ ಅದಕ್ಕಿಂತ ಮುಂಚೆ ನಾನು ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಸೊ ಅರೇಂಜಿಂಗ್ ಬೇಸ್ಡ್ ಆನ್ ಪಾಲಿಮಾರ್ಫಿಸಮ್ ಏನಾಯ್ತು ಅಂತ ಅಂದ್ರೆ DNA ಅಲ್ಲಿ 99.9% ಏನಿದೆ ಅಲ್ಲ ಅದು ಸೇಮ್ ಇರುತ್ತೆ ಸೀಕ್ವೆನ್ಸ್ ಎಲ್ಲ ಹ್ಯೂಮನ್ಸ್ ಅಲ್ಲಿ. ಸೊ ನಾವು ಎಷ್ಟು ಚೇಂಜ್ ಇದೀವಿ ಅಂತ ಅಂದ್ರೆ ಓನ್ಲಿ ವಿ ಆರ್ ಡಿಫರಿಂಗ್ ಇನ್ 0.1%. 0.1% ಅಲ್ಲಿ DNA ಸೀಕ್ವೆನ್ಸ್ ಚೇಂಜ್ ಇರೋದಕ್ಕಿಂತ ನಾವೆಲ್ಲ ಇಷ್ಟು ಬೇರೆ 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 ತರ ಇದೀವಿ, ಒಬ್ರ ತರ ಒಬ್ರಿಲ್ಲ. ಸೊ ಆ 0.1% ಅಲ್ಲಿ ಏನು ಚೇಂಜಸ್ ಇರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ, ಪಾಲಿಮಾರ್ಫಿಸಮ್. ಪಾಲಿ ಅಂತ ಅಂದ್ರೆ ಮೆನಿ, ಓಕೆನಾ. ಮಾರ್ಫಿಸಮ್ ಅಂತಂದ್ರೆ ಮಾರ್ಫಾಲಜಿ. ಈ 0.1 ಅಲ್ಲೇನೆ ಬೇರೆ 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 ತರ ಸೀಕ್ವೆನ್ಸ್ ಇರುತ್ತೆ, ಅದಕ್ಕೆ ನಾವ್ ಏನಂತ ಕರಿತೀವಿ, ಪಾಲಿಮಾರ್ಫಿಸಮ್. ಅದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ SNP. ಸಪೋಸ್ ಈಗ ಪರ್ಸನ್ A ಅಂತ ತಗೊಳ್ಳೋಣ, ದಿಸ್ ಇಸ್ ಪರ್ಸನ್ B ಅಂತ ತಗೊಳ್ಳೋಣ, ಅಂಡ್ ದಿಸ್ ಇಸ್ ಪರ್ಸನ್ C ಅಂತ ತಗೊಳ್ಳೋಣ. ಇಲ್ಲಿ ನಾನು ಸಿಂಗಲ್ DNA ಸ್ಟ್ರಾಂಡ್ ನ ಕನ್ಸಿಡರ್ ಮಾಡಿದೀನಿ. ಡಬಲ್ DNA ಸ್ಟ್ರಾಂಡ್ ಇರುತ್ತೆ, ಬಟ್ ಈಸಿ ಆಗ್ಲಿ ಅಂತ ಸಿಂಗಲ್ DNA ಸ್ಟ್ರಾಂಡ್ ನ ನಾನು ಕನ್ಸಿಡರ್ ಮಾಡಿ ತೋರಿಸ್ತಾ ಇದ್ದೀನಿ ಸೀಕ್ವೆನ್ಸ್ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂತ ಹೇಳಿ. ಇಲ್ಲಿ ಎಕ್ಸಾಂಪಲ್ ಇದು ATGC ಇದೆ ಅಂತ ತಿಳ್ಕೊಳ್ಳಿ. 0.1% ಅಲ್ಲಿ ನಾವು ಮಾತಾಡ್ತಾ ಇರೋದು. ಸೊ 0.1% ನ ಪರ್ಸನ್ A, ಪರ್ಸನ್ B, ಪರ್ಸನ್ C. ಸೊ ದಿಸ್ ಈಸ್ AGGC and here it is ACGC. ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತಂದ್ರೆ ATGC ಅನ್ನುವಂಥದ್ದು ಒಂದು ಸೀಕ್ವೆನ್ಸ್ ಇದೆ, ಓಕೆನಾ. ಸೊ ಇನ್ನೊಂದು B ಪರ್ಸನ್ ಅಲ್ಲಿ ಏನಾಗುತ್ತೆ, ಈ ಸೀಕ್ವೆನ್ಸ್ AGGC ಅಂತ ಇದೆ. ನೆಕ್ಸ್ಟ್ ಇನ್ನೊಂದು ಪರ್ಸನ್ C ಅಲ್ಲಿ ACGC ಅಂತ ಇದೆ. ಅಂತ ಅಂದ್ರೆ ಬರೇ ಇಲ್ಲಷ್ಟೇನೆ ಏನಾಗ್ತಿದೆ, ಚೇಂಜ್ ಇದೆ. ಸೆಕೆಂಡ್ ನ್ಯೂಕ್ಲಿಯೋಟೈಡ್ ಮಾತ್ರ ಚೇಂಜ್ ಇದೆ, ಇನ್ ಮಿಕ್ಕಿರೋದು ಇದೆಲ್ಲ ಏನಿದೆ ಸೇಮ್ ಇದೆ. ಮೀನ್ಸ್ ದೇರ್ ಇಸ್ ಚೇಂಜ್ ಇನ್ ಒನ್ ನ್ಯೂಕ್ಲಿಯೋಟೈಡ್
ಸೊ ದಟ್ ಆಲ್ ದೀಸ್ 3% ಆರ್ ಡಿಫರೆಂಟ್. ಗೊತ್ತಾಗ್ತಿದೆನಾ? ಮಿಕ್ಕಿದ್ದು 99.9% ಎಲ್ಲ ಹ್ಯೂಮನ್ಸ್ ಅಲ್ಲೂ ಸೇಮ್ ಇದೆ. ಸಪೋಸ್ ಈಗ AAGC ಅಂತಂದೇಳಿ DNA ಸೀಕ್ವೆನ್ಸ್ ಇತ್ತು ಅಂದ್ರೆ ಪರ್ಸನ್ ಬಿ ಅಲ್ಲೂ ಕೂಡ ಅದೇ ಸೀಕ್ವೆನ್ಸ್ ಇರುತ್ತೆ, AAGC ಅಂತಾನೆ ಇರುತ್ತೆ. ಎಲ್ಲ ಪರ್ಸನ್ಸ್ ಅಲ್ಲೂ ಇದೇ ಸೀಕ್ವೆನ್ಸ್ ಇರುತ್ತೆ. ಆ ತರ ಎಷ್ಟು ಇದೆ DNA ಅಲ್ಲಿ? 99.9% ಎಲ್ಲ ಸೇಮ್ ಇದೆ. ಇನ್ನು 0.1% ಅಲ್ಲಿ ಈ ರೀತಿ ಚೇಂಜಸ್ ಇರ್ತದೆ. ಸೇಮ್ ಇದ್ರೂ ಕೂಡ ಯಾವ ರೀತಿ ಚೇಂಜ್ ಇದೆ ನೋಡಿ, ಈ ತರ ಒಂದು ಸಣ್ಣ ಚೇಂಜ್ ಆದ್ರೂ ನಾವು ಕ್ಯಾರೆಕ್ಟರ್ ವೈಸ್ ನೋಡ್ಲಿಕ್ಕೆ ಮಾರ್ಫಾಲಜಿ ಎಲ್ಲದನ್ನು ಕೂಡ ನಾವು ಯಾವ ರೀತಿ ಇರ್ತೀವಿ, ಡಿಫ್ರೆಂಟ್ ಆಗಿ ಇರ್ತೀವಿ. ಸರಿನಾ? ಸೊ ಏನಿದು, ಇದು T ಇಲ್ಲಿದೆ, ಇಲ್ಲಿ G ಇದೆ, ಇಲ್ಲಿ C ಇದೆ. ಸೊ ಒಂದೇ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗಿದೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ? ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್, ಸ್ನಿಪ್ಸ್ ಅಂತ ಕರಿತೀವಿ. ಸ್ನಿಪ್ಸ್ ಅಂತ ಅಂದ್ರೆ ಏನು? ಒಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಚೇಂಜ್ ಆಗಿದೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್. ಈ ತರ ಬೇರೆ ಬೇರೆ ನ್ಯೂಕ್ಲಿಯೋಟೈಡ್ ಅಲ್ಲೂ ಅಲ್ಲ ಎರಡ್ ಮೂರ್ ನ್ಯೂಕ್ಲಿಯೋಟೈಡ್ ಕೂಡ ಚೇಂಜ್ ಆಗ್ಬೋದು. ಓಕೆನಾ? ಬಟ್ ಜಾಸ್ತಿ ಸರಿ ಯಾವ ತರ ಇರುತ್ತೆ ಅಂತಂದ್ರೆ ಒಂದು ನ್ಯೂಕ್ಲಿಯೋಟೈಡ್ ಮಾತ್ರ ಚೇಂಜ್ ಆಗಿರುತ್ತೆ, ಇನ್ನೆಲ್ಲ ಸೇಮ್ ಇರುತ್ತೆ. ದಟ್ ಈಸ್ ನೋನ್ ಆಸ್ ವಾಟ್? ಸ್ನಿಪ್ಸ್. ಓಕೆ, ನೆಕ್ಸ್ಟ್ ಸೇಲೆಂಟ್ ಫೀಚರ್ಸ್ ಆಫ್ HCP. ಸೊ HCP ನ ಔಟ್ಕಮ್ ಏನ್ ಬಂತು ಅಂತಂದೇಳಿ ಇವಾಗ ನೋಡೋಣ. ದ ಹ್ಯೂಮನ್ ಜೀನೋಮ್ ಕಂಟೆನ್ಸ್ 3164.7 ಮಿಲಿಯನ್ ಬೇಸ್ ಪೇರ್ಸ್. ಇದು ನಮಗೆ ಗೊತ್ತಿರೋ ವಿಷಯ. ದಟ್ ಈಸ್ ವಾಟ್? 3.3 into 10 to the power of 9 ಮಿಲಿಯನ್ ಬೇಸ್ ಪೇರ್ಸ್ ಇದೆ ಅಂತಂದೇಳಿ ಗೊತ್ತು. 9 ಬೇಸ್ ಪೇರ್ಸ್ ಇದೆ. ಓಕೆನಾ? ನೆಕ್ಸ್ಟ್, ದ ಆವರೇಜ್ ಜೀನ್ ಕನ್ಸಿಸ್ಟ್ ಆಫ್ 3000 ಬೇಸಸ್ ಬಟ್ ಸೈಜಸ್ ವೇರಿ ಗ್ರೇಟ್ಲಿ. ಅಂತ ಅಂದ್ರೆ ಒಂದು DNA ಅಲ್ಲಿ ಒಂದು ಜೀನ್ ಅಂತ ಅನ್ಸ್ಕೊಂತು ಒಂದು ರೀಜನ್. ಸರಿನಾ? ಈ ರೀಜನ್ ಅಲ್ಲಿ ಎಷ್ಟು ಬೇಸಸ್ ಇದೆ ಅಂತೆ? 3000 ಬೇಸ್ ಇದೆ. ಓಕೆನಾ? ದಟ್ ಈಸ್ 3000 ಬೇಸಸ್ ಇದೆ. 3000 ಬೇಸಸ್. ಬಟ್ ಇದು ಆವರೇಜ್ ಹೇಳ್ತಾ ಇರೋದು. ಆವರೇಜ್ ಆಗಿ ಇಷ್ಟು ಬೇಸಸ್ ಇದ್ದೇ ಇರುತ್ತೆ. ಆವರೇಜ್ 3000 ಬೇಸಸ್ ಇರುತ್ತೆ. ಇದಕ್ಕಿಂತ ಕಡಿಮೆನೂ ಕೂಡ ಇರ್ಬೋದು ಕೆಲವೊಂದ್ರಲ್ಲಿ, ಇದಕ್ಕಿಂತ ಬಹಳ ಜಾಸ್ತಿನೂ ಕೂಡ ಇರ್ಬೋದು. ಇಟ್ ವೇರಿ ಗ್ರೇಟ್ಲಿ. ಬಟ್ ಆವರೇಜ್ ಆಗಿ ನೋಡ್ಕೊಂತ ಬಂದ್ರೆ ಎಷ್ಟು? 3000. ಸರಿನಾ? ವಿತ್ ಲಾರ್ಜೆಸ್ಟ್ ನೋನ್ ಹ್ಯೂಮನ್ ಜೀನ್ ಈಸ್ ಬೀಯಿಂಗ್ ಡಿಸ್ಟ್ರೋಫಿನ್. ಬಟ್ ಒಂದು ಜೀನ್ ಅಲ್ಲಿ ಜಾಸ್ತಿ ಬೇಸಸ್ ಇದೆ. ಯಾವುದು ಅದು ಅಂತ ಅಂದ್ರೆ ಡಿಸ್ಟ್ರೋಫಿನ್. ಇದು ನಿಮಗೆ ನೀಟ್ ಕ್ವೆಶನ್. ಡಿಸ್ಟ್ರೋಫಿನ್ ಎಷ್ಟು ಅಂದ್ರೆ 2.4 ಮಿಲಿಯನ್ ಬೇಸಸ್. ಸೊ ಇದು ಒಂದು ಡಿಸ್ಟ್ರೋಫಿನ್ ಜೀನ್ ಇದೆ. ಈ ಜೀನ್ ಹೆಸರು ಡಿಸ್ಟ್ರೋಫಿನ್. ಓಕೆನಾ? ಸೊ ಈ ಜೀನ್ ಅಲ್ಲಿ ಎಷ್ಟು ಬೇಸಸ್ ಇದೆ? 2.4 ಮಿಲಿಯನ್ ಬೇಸಸ್ ಇದೆ. ಪೇರ್ಸ್ ಹೇಳ್ತಾ ಇಲ್ಲ ನಾವು. ಸರಿನಾ? ಬೇಸಸ್ ಎಷ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸರಿನಾ? ಎಷ್ಟಿದೆ? ದಟ್ ಈಸ್ 2.4 ಮಿಲಿಯನ್ ಬೇಸಸ್ ಇದೆ. ನೆಕ್ಸ್ಟ್, ದ ಟೋಟಲ್ ನಂಬರ್ ಆಫ್ ಜೀನ್ಸ್ ಇಸ್ ಎಸ್ಟಿಮೇಟೆಡ್ ಆಟ್ 30,000. ಓಕೆನಾ? ಸೊ ಟೋಟಲ್ ಆಗಿ ಜೀನ್ಸ್ ಎಷ್ಟಿದೆ? 30,000 ಜೀನ್ಸ್ ಇದೆ. ಅಂದ್ರೆ ಈ ತರ ಇನ್ನೊಂದು ಜೀನ್, ಇಲ್ಲೊಂದು ಜೀನ್. ಸೊ ಟೋಟಲ್ ಆಗಿ ಒಂದು DNA ಅಲ್ಲಿ 2.2 ಹೋಲ್ ಲೆಂತ್ ಇರುವಂತ DNA ಅಲ್ಲಿ 30,000 ಏನಿದೆ ಟೋಟಲ್ ಜೀನ್ಸ್ ಇದೆ. ಆದ್ರೆ ಮುಂಚೆ ಅವ್ರು ಏನಂತ ಅನ್ಕೊಂಡಿದ್ರು? 80 to 1,40,000 ಜೀನ್ಸ್ ಇದೆ ಅಂತ ಅನ್ಕೊಂಡಿದ್ರು. ಇಷ್ಟಿದೆ ಅಂತ ಅನ್ಕೊಂಡಿದ್ದು. ಬಟ್ ಕೊನೆಗೆ ಎಷ್ಟಿದೆ? ಕಡಿಮೆ ಇದೆ. ಜೀನ್ಸ್ ಕಡಿಮೆ ಇದೆ. ಇನ್ ಮಿಕ್ಕಿದ್ದೆಲ್ಲ ರೀಜನ್ಸ್ ಏನು? ನಾನ್ ಕೋಡಿಂಗ್ ರೀಜನ್ಸ್ ಇರುತ್ತೆ. ಓಕೆನಾ? ಆಲ್ಮೋಸ್ಟ್ ಆಲ್ 99.9% ನ್ಯೂಕ್ಲಿಯೋಟೈಡ್ ಬೇಸಸ್ ಆರ್ ಎಕ್ಸಾಕ್ಟ್ಲಿ ಸೇಮ್ ಇನ್ ಆಲ್ ಪೀಪಲ್. ಇವಾಗಿನ ಡಿಸ್ಕಸ್ ಮಾಡಿದ್ವಲ್ಲ, ದಟ್ ಈಸ್ 99% ಒಂದು DNA ಇದೆ ಅಂತಂದ್ರೆ ಇದರಲ್ಲಿ 99.9% ಎಲ್ಲರಲ್ಲೂ ಕೂಡ ಏನಿರುತ್ತೆ? ಸೇಮ್ ಇರುತ್ತೆ. ಸೊ ವಿ ಆರ್ ಓನ್ಲಿ ಚೇಂಜ್ ಇನ್ 0.1%. ಸೊ ಈ 0.1% ಅಲ್ಲೇನೆ ನಾವು ಎಲ್ಲರೂ ಚೇಂಜಸ್ ಆಗಿರೋದು. ಅಲ್ಲಿ ಸೀಕ್ವೆನ್ಸ್ ಚೇಂಜ್ ಇದೆ. ಒಂದ್ ಪರ್ಸನ್ ಅಲ್ಲಿ ಇರೋ ತರ ಇನ್ನೊಂದ್ ಪರ್ಸನ್ ಅಲ್ಲಿ ಸೀಕ್ವೆನ್ಸ್ ಇರೋದಿಲ್ಲ. 0.1. ನೆಕ್ಸ್ಟ್, ದ ಫಂಕ್ಷನ್ಸ್ ಆರ್ ಅನ್ನೋನ್ ಫಾರ್ 50%, ಫಾರ್ ಓವರ್ 50% ಆಫ್ ದ ಡಿಸ್ಕವರ್ಡ್ ಜೀನ್. 50% ಏನು ಜೀನ್ ಡಿಸ್ಕವರ್ ಮಾಡಿದಾರಲ್ಲ ಅದರಲ್ಲಿ, ಸಾರಿ 30,000 ಏನು ಜೀನ್ ಡಿಸ್ಕವರ್ ಮಾಡಿದಾರಲ್ಲ ಇದರಲ್ಲಿ 50% ಅಂತ ಅಂದ್ರೆ 15,000 ಜೀನ್ಸ್ ಇನ ಫಂಕ್ಷನ್ಸ್ ಇನ್ನೂ ಗೊತ್ತಿಲ್ಲ. ಸೊ ದಿಸ್ ಇನ್ಫಾರ್ಮೇಶನ್ ಇಸ್ ಆಕ್ಚುಲಿ ಓಲ್ಡ್. ಈಗ ಗೊತ್ತಾಗಿರುತ್ತೆ. ಏನೋ ಕೆಲವೊಂದು ಸ್ವಲ್ಪ ಜೀನ್ಸ್ ನ ಫಂಕ್ಷನ್ಸ್ ಅಷ್ಟೇ ಗೊತ್ತಿಲ್ಲ ಈಗ. ಬಟ್ ಅವ್ರು ಯಾವಾಗ ಈ ಪ್ರಾಜೆಕ್ಟ್ ಮುಗಿಸಿದ್ರಲ್ಲ ಅವಾಗ ಏನು ಅಂತಂದ್ರೆ 30,000 ಅಲ್ಲಿ 15,000 ಜೀನ್ಸ್ ನ ಫಂಕ್ಷನ್ ಏನು ಇನ್ನೂ ಗೊತ್ತಾಗಿರ್ಲಿಲ್ಲ. ಓಕೆನಾ? ಇನ್ನು 15,000 ಜೀನ್ಸ್ ಇಂದು ಮಾತ್ರ ಫಂಕ್ಷನ್ ಅವರಿಗೆ ಗೊತ್ತಿತ್ತು. ಅಂದ್ರೆ ಯಾವ ರೀತಿ ಫಂಕ್ಷನ್ ಅಂದ್ರೆ ನಾನು ಇವಾಗ ಹೇಳಿದ್ನಲ್ಲ, ಕೆಲವೊಂದು ಜೀನ್ಸ್ ನ ಫಂಕ್ಷನ್ ಏನಾಗುತ್ತೆ? ಹೇರ್ ಪ್ಯಾಟರ್ನ್ ಆಗಿರ್ಬೋದು, ಕಲರ್ ಆಫ್ ಐ ಆಗಿರ್ಬೋದು, ದಟ್ ಇಸ್ ಐಬಾಲ್ ಕಲರ್ ಆಗಿರ್ಬೋದು, ನೋಸ್ ಶೇಪಿನ ಜೀನ್ಸ್ ಆಗಿರ್ಬೋದು, ನೋಸ್ ಇನ್ ಜೀನ್ಸ್, ಮತ್ತೆ ಟಂಗಿನ ಜೀನ್ಸ್ ಆಗಿರ್ಬೋದು. ಸೊ ಈ ತರದ್ದು ಅದು ಎಷ್ಟು ಅಂತಂದ್ರೆ 15,000 ಗೊತ್ತಾಗಿದೆ. ಇನ್ನು 15,000 ಇಂದು ಫಂಕ್ಷನ್ ಇನ್ನು ಅವರಿಗೆ ಗೊತ್ತಾಗಿಲ್ಲ. ನೆಕ್ಸ್ಟ್, ಲೆಸ್ ದಾನ್ 2% ಆಫ್ ಜೀನೋಮ್ ಕೋಡ್ಸ್ ಫಾರ್ ಪ್ರೋಟೀನ್. ಅಂದ್ರೆ ಈಗ ಟೋಟಲ್ ಆಗಿ ಎಷ್ಟು? 2.2 ಮೀಟರ್ ಅಲ್ಲಿ ಎಷ್ಟು ಬೇಸಸ್ ಇದೆ? 3.3 into 10 to the power of 9 ಬೇಸ್ ಪೇರ್ಸ್ ಇದೆ ಅಲ್ವಾ? ಸೊ ಇದರಲ್ಲಿ ಕೆಲವೊಂದು ಮಾತ್ರ ಜೀನ್ಸ್ ಅಂತ ಅನ್ಸ್ಕೊಂಡಿದೆ.
ಅಂತ ಅಂದ್ರೆ ಓನ್ಲಿ ಲೆಸ್ ದ್ಯಾನ್ 2% ಗಿಂತ ಕಡಿಮೆ ಭಾಗ ಜೀನ್ ಅಲ್ಲಿ ಏನಾಗ್ತಿದೆ, ಪ್ರೋಟೀನ್ ಕೋಡ್ ಆಗ್ತಿದೆ. ಅಂದ್ರೆ ಜೀನ್ಸ್ ಎಷ್ಟಿದೆ, ಲೆಸ್ ದ್ಯಾನ್ 2% ಅಷ್ಟೇ ಇರೋದು ಅಂತ ಅರ್ಥ. ನೆಕ್ಸ್ಟ್, ರಿಪೀಟೆಡ್ ಸೀಕ್ವೆನ್ಸಸ್ ಮೇಕ್ ಅಪ್ ವೆರಿ ಲಾರ್ಜ್ ಪೋರ್ಷನ್ ಆಫ್ ದ ಹ್ಯೂಮನ್ ಜೀನೋಮ್. ಓಕೆನಾ. ಸೊ ಈಗ ಪಾಯಿಂಟ್ 1 ಅಲ್ಲಿ ನಾವು ಚೇಂಜ್ ಇದೀವಿ, ಇನ್ನು ಮಿಕ್ಕಿರೋದೆಲ್ಲ ರೀಜನ್ಸ್ ಇದೆಲ್ಲ ಅದು ಮೆಜಾರಿಟಿ ಏನು ಅಂತಂದ್ರೆ ರಿಪೀಟೆಡ್ ಸೀಕ್ವೆನ್ಸ್. ಎ ಎ ಎ ಎ ಎ ಜಿ 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 ಸಿ 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 ಎ ಟಿ ಎ ಟಿ ಎ ಟಿ ಜಿ ಸಿ ಜಿ ಸಿ ಜಿ ಸಿ ಜಿ ಸಿ ಈ ತರ ರಿಪೀಟೆಡ್ ಸೀಕ್ವೆನ್ಸ್ ಬಹಳ ಸರಿ ರಿಪೀಟ್ ಆಗಿರುತ್ತೆ ಜೀನೋಮ್ ಅಲ್ಲಿ, ಅಂದ್ರೆ DNA ಅಲ್ಲಿ. ಓಕೆನಾ. ನೆಕ್ಸ್ಟ್, ಅದು ಎಷ್ಟೋ ಸರಿ ರಿಪೀಟ್ ಆಗಿರ್ಬೋದು, ಕೆಲವೊಂದ್ಸರಿ 100 ಸರಿ ರಿಪೀಟ್ ಆಗಿರ್ಬೋದು, ಅಥವಾ 1000 ಸರಿ ಆದ್ರೂ ರಿಪೀಟ್ ಆಗಿರ್ಬೋದು. ಓಕೆನಾ. ನೆಕ್ಸ್ಟ್, ದೇ ಆರ್ ಥಾಟ್ ಟು ಹ್ಯಾವ್ ನೋ ಡೈರೆಕ್ಟ್ ಕೋಡಿಂಗ್ ಫಂಕ್ಷನ್ಸ್. ನಾನು ಹೇಳಿದ್ನಲ್ಲ, ಇದು ಕೋಡ್ ಆಗೋದಿಲ್ಲ, ದಟ್ ಈಸ್ ನಾಟ್ ಕೋಡಿಂಗ್. ಇದೆಲ್ಲ ಪೋರ್ಷನ್ ಏನಿದೆ, ಸೊ ದಿಸ್ ಹೋಲ್ ಪೋರ್ಷನ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್. ಸರಿನಾ. ನೆಕ್ಸ್ಟ್, ಬಟ್ ದೇ ಶೆಡ್ ಆನ್ ಕ್ರೋಮೋಸೋಮ್ ಸ್ಟ್ರಕ್ಚರ್, ಡಿನಾಮಿಕ್ಸ್ ಅಂಡ್ ಎವಲ್ಯೂಷನ್. ಬಟ್ ಒಂದು ಕ್ರೋಮೋಸೋಮ್ ಸ್ಟ್ರಕ್ಚರ್ ಈ ರೀತಿ ಇರಬೇಕು ಅಂತಂದ್ರೆ ಇದೆಲ್ಲ ಸೀಕ್ವೆನ್ಸ್ನು ಕೂಡ ಮಹತ್ವ ಇದೆ ಅದರ ಸೀಕ್ವೆನ್ಸಿನ. ಅಂದ್ರೆ ಇದೆಲ್ಲ ಸೀಕ್ವೆನ್ಸ್ ಇರೋದ್ರಿಂದಾನೇ ಕ್ರೋಮೋಸೋಮ್ ಸ್ಟ್ರಕ್ಚರ್ ಅಷ್ಟಿದೆ. ಇಷ್ಟು ಉದ್ದ DNA ಲೆಂತ್ ಇರೋದ್ರಿಂದಾನೇ ಕ್ರೋಮೋಸೋಮ್ ಈ ತರ ಇದೆ. ಯಾಕೆ ಇಷ್ಟು ಸೀಕ್ವೆನ್ಸ್ ಬೇಕು ಮ್ಯಾಮ್ ಅಂತಾನೆ, ದಿಸ್ ಇಸ್ ಎವಲ್ಯೂಷನರಿ ಬ್ಯಾಗೇಜ್. ನಾವು ಒಂದ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಈ ಜೀನ್ಸ್ ನಾವು ತಗೊಂಡು ಬರ್ತಾ ಇದೀವಿ. ಸರಿನಾ. ಸೊ ಎವಲ್ಯೂಷನ್ ಅಲ್ಲಿ ಆಗಿರ್ಬೋದು, ಮತ್ತೆ ಡೈನಾಮಿಕ್ಸ್ ಇಷ್ಟು ಡೈವರ್ಸಿಫೈ ಆಗಿ ಯಾಕಿದೆ ಅಂತಂದ್ರೆ ಬಿಕಾಸ್ ಆಫ್ ಆಲ್ ದೀಸ್ ಸೀಕ್ವೆನ್ಸಸ್. ನೆಕ್ಸ್ಟ್, ಕ್ರೋಮೋಸೋಮ್ 1 ಹ್ಯಾಸ್ ಮೋಸ್ಟ್ ಜೀನ್ಸ್. ಕ್ರೋಮೋಸೋಮ್ 1 ಅಲ್ಲಿ ಎಷ್ಟು ಜೀನ್ಸ್ ಇದೆ ಅಂತಂದ್ರೆ 2968 ಜೀನ್ಸ್ ಇದೆ. ಅದೇ ಕ್ರೋಮೋಸೋಮ್ Y ತಗೊಂಡ್ರೆ ಎಷ್ಟಿದೆ, 231 ಅಷ್ಟೇ ಜೀನ್ಸ್ ಇದೆ. ನಾನು ಹೇಳಿದ್ನಲ್ಲ ಆವ್ರೇಜ್ ಎಷ್ಟು, ಅವಾಗಲೂ ಡಿಸ್ಕಸ್ ಮಾಡಿದ್ವಲ್ಲ, ಆವ್ರೇಜ್ 3000 ಏನು ನಾವು ತಗೊಂಡ್ರೆ, ಬಟ್ ಇಲ್ಲಿ ಎಷ್ಟಂತ ಹೇಳ್ತಾರೆ, 2968 ಜೀನ್ಸ್ ಇದೆ ಕ್ರೋಮೋಸೋಮ್ 1 ಅಲ್ಲಿ. ಮತ್ತೆ ಕ್ರೋಮೋಸೋಮ್ Y ಅಲ್ಲಿ ಎಷ್ಟಿದೆ, ಓನ್ಲಿ 231 ಜೀನ್ಸ್ ಇದೆ. ನೆಕ್ಸ್ಟ್, scientists have identified about 1.4 million locations where single basis DNA differences occur in humans. ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಲ್ಲ ಏನು, ಸ್ನಿಪ್ಸ್. ಸ್ನಿಪ್ಸ್ ಅಂತ ಅಂದ್ರೆ ಏನು, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್. ನಾನು ಹೇಳಿದ್ನಲ್ಲ, ಒಂದ್ ಪರ್ಸನ್ ಅಲ್ಲಿ ಇಲ್ಲಿ ಎ ಇತ್ತು ಅಂದ್ರೆ ಇನ್ನೊಂದ್ ಪರ್ಸನ್ ಅಲ್ಲಿ ಅದೇ ಪ್ಲೇಸ್ ಅಲ್ಲಿ T ಇದೆ, ಬಟ್ ಮಿಕ್ಕಿರೋದು ಎಲ್ಲ ಸೀಕ್ವೆನ್ಸ್ ಏನು ಸೇಮ್ ಇರ್ತದೆ. ಅಂತ ಅಂದ್ರೆ if we take one sequence, okay, in that one nucleotide is only differing and other nucleotides are same. ಅಂತಂದ್ರೆ ಒಂದು ಮಾತ್ರ ಚೇಂಜ್ ಆಗ್ತಿದೆ, ಅದನ್ನ ಏನಂತ ಕರಿತೀವಿ, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್. ಈ ತರದ್ದು ಎಷ್ಟಿದೆ ಹೋಲ್ DNA ಅಲ್ಲಿ ಅಂತಂದ್ರೆ 1.4 ಮಿಲಿಯನ್ ಜಾಗದಲ್ಲಿ ಈ ತರ ನಾವು ಸ್ನಿಪ್ಸ್ ನ ನೋಡ್ತೀವಿ. ಸರಿನಾ. ನಿಮಗೆ ನೀಟ್ ಅಲ್ಲಿ ಕೇಳಿರೋದ್ರು ಒಂದು ಕ್ವೆಶನ್ ಯಾವ್ದು ಅಂದ್ರೆ ದಿಸ್ ಇಸ್. ಏನಕ್ಕೆ ಇದು ಇಂಪಾರ್ಟೆಂಟ್ ಸ್ನಿಪ್ಸ್ ಅಂತ ಅಂದ್ರೆ, ಕ್ರೋಮೋಸೋಮಲ್ ಲೊಕೇಶನ್ಸ್ ಆಫ್ ಡಿಸೀಸ್ ಅಸೋಸಿಯೇಟೆಡ್ ಸೀಕ್ವೆನ್ಸ್ ಅಂಡ್ ಟ್ರೇಸಿಂಗ್ ಹ್ಯೂಮನ್ ಹಿಸ್ಟ್ರಿ. ಏನಕ್ಕೆ ಇದು ಬೇಕಾಗುತ್ತೆ ಅಂತ ಅಂದ್ರೆ, ಲೊಕೇಶನ್ ಗೊತ್ತಾಗಿದೆ. ಸ್ನಿಪ್ಸ್ ಅಂತ ಅಂದ್ರೆ ಏನು, ಸ್ವಲ್ಪ ಅಲ್ಲಿ ಏನು ಮಾಡಿಫಿಕೇಶನ್ ಆಗಿದೆ. ಸೊ ನಾವು ಇದನ್ನ ಇಟ್ಕೊಂಡ್ಬಿಟ್ಟು, ಸಪೋಸ್ ಫಸ್ಟ್ ಒನ್ ಪರ್ಸನ್ ಅಲ್ಲಿ ಕ್ರೋಮೋಸೋಮ್ 1 ಅಲ್ಲಿ ಇಲ್ಲಿ ಒಂದು ಆರ್ಮ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಏನಾಗಿದೆ, ಸ್ನಿಪ್ಸ್ ಇದೆ ಅಂತಂದ್ರೆ, ನೆಕ್ಸ್ಟ್ ಪರ್ಸನ್ ಅಲ್ಲಿನೂ ಕೂಡ ಅಲ್ಲಿ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಸೊ ಈ ರೀತಿ ನಾವು ಗೊತ್ತಾದ್ರೆ ಏನ್ ಮಾಡ್ಬೋದು, ಡಿಸೀಸ್ ನ ನಾವು ಟ್ಯಾಕಲ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಏನು, ಟ್ರೇಸಿಂಗ್ ಹ್ಯೂಮನ್ ಹಿಸ್ಟ್ರಿ. ಬೇರೆ ಬೇರೆ ಇಯರ್ಸ್ ಇಂದ ಯಾವ್ದಾದ್ರು ಒಂದು ಸ್ಯಾಂಪಲ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಸೊ ಅವಾಗಿಂದ ಇವಾಗಿನ ನಾವು ಕಂಪೇರ್ ಮಾಡ್ಕೋಬಹುದು ಹ್ಯೂಮನ್ ಹಿಸ್ಟ್ರಿನ, ಯಾವ್ದ್ರಿಂದ, ಸ್ನಿಪ್ಸ್ ಇರೋದ್ರಿಂದ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಕ್ವೆಶನ್ ಕೇಳ್ತಾರೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸ್ನಿಪ್ಸ್ ಅಂತ, ಅವಾಗ ನೀವು ಆಪ್ಷನ್ ಅಲ್ಲಿ ಇದು ಇದ್ರೆ ಐಡೆಂಟಿಫೈ ಮಾಡ್ತೀರಾ ಕರೆಕ್ಟ್ ಆಗಿ. ಯಾವುದು ಅಂದ್ರೆ, ದಟ್ ಈಸ್ ದಿಸ್ ಸ್ನಿಪ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ವಿಚ್ ಪರ್ಪಸ್, chromosomal locations for disease associated sequences and tracing human history. So this is about complete human genome project. So ಈ ಪ್ರಾಜೆಕ್ಟ್ ಇಂದ ಏನು ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್, ಸಾರಿ ಈ ಪ್ರಾಜೆಕ್ಟ್ ಇಂದ ನೆಕ್ಸ್ಟ್ ಚಾಲೆಂಜಸ್ ಏನಿದೆ, ನೆಕ್ಸ್ಟ್ ಅವ್ರು ಯಾವ ರೀತಿ ಅಚೀವ್ಮೆಂಟ್ ಮಾಡ್ತಾರೆ ಅಂತ ಅಂದ್ರೆ, ಸೊ ಬಿಕಾಸ್ ಆಫ್ ದಿಸ್ ಪ್ರಾಜೆಕ್ಟ್, ದಿಸ್ ಇಸ್ ದ ಬೇಸಿಸ್ ಫಾರ್ ಆಲ್ ನ್ಯೂ ಟೆಕ್ನಾಲಜೀಸ್ ನಾವು. ಸೊ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಲಿಕ್ಕೆ, ಆಮೇಲೆ DNA ನ ಸೀಕ್ವೆನ್ಸ್ ಮಾಡ್ಲಿಕ್ಕೆ. ಸೊ ಅವಾಗ 13 ಇಯರ್ಸ್ ಆಯ್ತು, ಬಟ್ ಇವಾಗ ಒಂದು 3 to 4 days ಅಲ್ಲೇನೆ ಒಂದು ಹ್ಯೂಮನಿನ ಜೀನೋಮ್ ನ ಸೀಕ್ವೆನ್ಸ್ ಮಾಡಿ ಕೊಡುವಂತ ಹೊಸ ಟೆಕ್ನಾಲಜೀಸ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಹೊಸ ರಿಸರ್ಚ್ ಫೀಲ್ಡ್ ಕ್ರಿಯೇಟ್ ಆಯ್ತು, ಹೊಸ ಜಾಬ್ಸ್ ಸಿಕ್ಕಿದೆ. ಸೊ ಬೇರೆ ಬೇರೆ ಫೀಲ್ಡ್ ಅಲ್ಲೂ ಕೂಡ ಇದು ಕನೆಕ್ಟ್ ಆಗ್ತದೆ. ಯಾವ್ದಾದ್ರು ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಏನಾದ್ರು ಚೇಂಜ್ ಬಂತು, ಸೊ ಅದಕ್ಕೆ ನಾವು ಟ್ಯಾಕಲ್ ಮಾಡ್ಬೇಕು ಅಂತಂದ್ರೂ ಕೂಡ ಇದು ಬೇಕಾಗುತ್ತೆ. ಸಪೋಸ್ ಈಗ ವೇಸ್ಟ್ ಮೆಟೀರಿಯಲ್ಸ್ ನ ಕ್ಲೀನ್ ಮಾಡ್ಬೇಕು, ಅದಕ್ಕೆ ಒಂದು ಆರ್ಗಾನಿಸಮ್ಸ್ ಯೂಸ್ ಮಾಡ್ತಾರೆ.
ಸೊ ಆ ಆರ್ಗಾನಿಸಮ್ಸ್ ಅಲ್ಲಿ ಇರುವಂತಹ ಸೀಕ್ವೆನ್ಸ್ ತಿಳ್ಕೊಂಡ್ರೆ ನಾವು ಅದನ್ನ ಮಾಡಿಫೈ ಮಾಡ್ಕೊಂಡು ನಮಗೆ ಬೇಕಾಗಿರುವಂತ ತರ ನಾವು ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿ ನಾವು ಬೇರೆ ಬೇರೆ ಫೀಲ್ಡ್ ಅಲ್ಲೂ ಯೂಸ್ ಮಾಡ್ಬೋದು. ಮತ್ತೆ ಇದರಿಂದ ಹೊಸದಾಗಿ ಇನ್ನೂ ಜಾಸ್ತಿ ನಾಲೆಡ್ಜ್ ಗೇನ್ ಆಗಿದೆ. ಮತ್ತೆ ಬೇರೆ ಬೇರೆ ಡಿಸೀಸ್ ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಆಲ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ಇದು ಪ್ರಾಜೆಕ್ಟ್ ಆಗಿರೋದ್ರಿಂದನೇ ಇಷ್ಟೆಲ್ಲ ಯೂಸ್ಫುಲ್ ಇವಾಗ ನಾವು ಬೇರೆ ಬೇರೆ ಫೀಲ್ಡ್ ಅಲ್ಲಿ ನೋಡ್ತಾ ಇರೋದು ಯೂಸಸ್ ನ. ಸರಿನಾ? ಸೊ ದಿಸ್ ಇಸ್ ಅಬೌಟ್ ಕಂಪ್ಲೀಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ಸ್ಟೇ ಟ್ಯೂನ್ ಫಾರ್ ಮೈ ಅಪ್ಕಮಿಂಗ್ ವಿಡಿಯೋಸ್. ನೆಕ್ಸ್ಟ್ ನಾನು DNA ಫಿಂಗರ್ ಪ್ರಿಂಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ದಟ್ ಇಸ್ ಪಾರ್ಟ್ 8 ಅಲ್ಲಿ. So here in this we have completely discussed about human genome project. ಸಬ್ಸ್ಕ್ರೈಬ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸರಿನಾ? ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.